ನಮಸ್ಕಾರ. ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ, ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಒಂದು ಸಂಭವಿಸಿದೆ. ಸೌದಿ ಅರೇಬಿಯಾ ಮೂಲದ 2 ಹಡಗುಗಳ ಮೇಲೆ IRGC ಅವರು ದಾಳಿ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಅಮೆರಿಕ ಪ್ರತಿದಾಳಿಯನ್ನು ಶುರು ಮಾಡಿತ್ತು. ಜಿನೇವಾದ ಮಾತುಕತೆ, ಇಸ್ಲಾಮಾಬಾದ್ನ MOU ಇದೆಲ್ಲವೂ ಕೂಡ ಸಹಿಯಾಗಿತ್ತು ಫ್ರಾನ್ಸ್ನಲ್ಲಿ. ಅದಾದ ನಂತರ ಉಭಯ ದೇಶಗಳ ನಡುವೆ ಕಳೆದ 13 ದಿನಗಳಿಂದ ಮತ್ತೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿತ್ತು. ಈ ಯುದ್ಧದ ವಾತಾವರಣ ನಿರ್ಮಾಣ ಆದ ನಂತರ ಮತ್ತೊಮ್ಮೆ ಮಹಾಯುದ್ಧ ಸಂಭವಿಸುತ್ತಾ ಇತ್ಯಾದಿ ಪ್ರಶ್ನೆಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾಗಿದ್ದನ್ನು ನೋಡಿದ್ವಿ. ಇದೀಗ 13 ದಿನಗಳ ಅಮೆರಿಕದ ನಿರಂತರ ದಾಳಿಯ ನಂತರ 14ನೇ ದಿನಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧದ ದಾಳಿಯನ್ನು ಸ್ಥಗಿತಗೊಳಿಸಿದ್ದಾರೆ. ಅದು ಅಮೆರಿಕದ ಹಿತಾಸಕ್ತಿಯೂ ಕೂಡ ಅಡಗಿದೆ. ಅದರ ಜೊತೆಗೆ ರಾಜತಾಂತ್ರಿಕತೆಯ ಮಾತುಕತೆಗಳನ್ನು ಕೂಡ ನಡೆಸುವಂತಹ ಇರಾದೆಗೆ ಡೊನಾಲ್ಡ್ ಟ್ರಂಪ್ ಅವರು ಬಂದಿದ್ದಾರೆ. ಒನ್ಸ್ ಅಗೇನ್ ಇರಾನ್ನ ಪಕ್ಕದ ರಾಷ್ಟ್ರವಾಗಿರುವಂತಹ ಒಮಾನ್ನ ಒಂದು ನಿಯೋಗ ಇದೀಗ ಇರಾನ್ ರಾಜಧಾನಿ ಟೆಹರಾನ್ ಅನ್ನು ತಲುಪಿದೆ. ಹಾಗಾದರೆ ಏನು ಮಾತುಕತೆ ಆಗುತ್ತೆ? ಇದು ಸದ್ಯಕ್ಕಿರುವಂತಹ ಕುತೂಹಲ. ಇವೆಲ್ಲದರ ನಡುವೆ ಮಹತ್ವದ ಬೆಳವಣಿಗೆ ಆಗಿ ಯಾವ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇತ್ತು, ಇದೀಗ ಉಕ್ರೇನ್ ಕೂಡ ಈ ಯುದ್ಧದಲ್ಲಿ ಪಾಲ್ಗೊಳ್ಳುವಂತೆ ಕಾಣಿಸ್ತಾ ಇದೆ. ಇರಾನ್ನಿಂದ ಹೋಗ್ತಾ ಇದ್ದಂಥ ಅಥವಾ ರಷ್ಯಾದಿಂದ ಇರಾನ್ಗೆ ಹೋಗ್ತಾ ಇದ್ದಂಥ ಹಡಗಿನ ಮೇಲೆ ಸಮುದ್ರವೊಂದರಲ್ಲಿ ಉಕ್ರೇನ್ನ ಪಡೆಗಳು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದೆ. ಇದು ಮತ್ತೊಂದು ಭಾಗಕ್ಕೆ ಇದು ಹೋಗ್ತಾ ಇರೋದು. ಇವೆಲ್ಲದರ ಜೊತೆಗೆ ಯಮನ್ನ ಹೌತಿಗಳು ಮತ್ತು ಸೌದಿ ಅರೇಬಿಯಾದ ಈ ಗುಂಡಿನ ಚಕಮಕಿ ಅಥವಾ ಕಾದಾಟ ಮತ್ತೊಂದು ಹಂತಕ್ಕೆ ಬಂದು ನಿಂತಿದೆ. ಹಾಗಾದರೆ ಏನಾಯ್ತು ಮಧ್ಯಪ್ರಾಚ್ಯದಲ್ಲಿ? ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎ ಮೊದಲ ಸುದ್ದಿ, ಡೊನಾಲ್ಡ್ ಟ್ರಂಪ್ ಯುದ್ಧಕ್ಕೆ ಸ್ಥಗಿತದ ಮಾತು. ಅಮೆರಿಕ ನನ್ನ ಮೇಲೆ ದಾಳಿ ಮಾಡ್ತು ಅನ್ನುವ ಕಾರಣಕ್ಕಾಗಿ ಅಮೆರಿಕದ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ನವರು UAE, ಕುವೈತ್, ಬಹರೇನ್, ಸೌದಿ ಅರೇಬಿಯಾಗಳೆಲ್ಲ ಮೇಲೆ ದಾಳಿ ಮಾಡ್ತಾ ಇದ್ರು. ಇದೀಗ ಮೊಟ್ಟ ಮೊದಲ ಬಾರಿಗೆ ಮಧ್ಯಪ್ರಾಚ್ಯದ ಬಹರೇನ್ ಮತ್ತು ಕುವೈತ್ ಇರಾನ್ನ ಮೇಲೆ ನೇರ ದಾಳಿಯನ್ನು ಮಾಡಿವೆ. ನೀವು ಇರಾನ್, ಬಹರೇನ್ ಮತ್ತು ಕುವೈತ್ನ ಇತಿಹಾಸದಲ್ಲಿ ಅಂದರೆ ಮಧ್ಯಪ್ರಾಚ್ಯದ ಇತಿಹಾಸಕ್ಕೆ ಹೋದರೆ ಮೊಟ್ಟ ಮೊದಲ ಬಾರಿಗೆ ಇರಾನ್ ವಿರುದ್ಧ ನೇರ ದಾಳಿಯನ್ನು ಬಹರೇನ್ ಮತ್ತು ಕುವೈತ್ ಮಾಡಿರೋದು. ಹಾಗಾದರೆ ಯಾಕೆ ಇಂಥದ್ದೊಂದು ದಾಳಿ ಶುರುವಾಗ್ತಾ ಇದೆ? ಎಲ್ಲೆಲ್ಲಿ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಈ ದಾಳಿಯ ಹಿಂದೆ ಆಗಿದ್ದಂತಹ ಬೆಳವಣಿಗೆ, ಇರಾನ್ ಇದನ್ನು ಹೆಂಗೆ ನೋಡುತ್ತೆ ಅನ್ನುವಂತಹ ಕುತೂಹಲ ಸದ್ಯಕ್ಕಿದೆ. ಇವೆಲ್ಲದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಈ ದಾಳಿಯನ್ನು ಸ್ಥಗಿತ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರಲ್ಲ, ಈ ಆದೇಶದ ಹಿಂದೆ ಅಮೆರಿಕದ 2 ನಾಯಕರು ಕೆಲವೊಂದಿಷ್ಟು ವರದಿಗಳನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರಂತೆ. ಅದು ಈಗ ಮಾಡ್ತಾ ಇರುವಂತಹ ಯುದ್ಧದ ಪರಿಣಾಮವಾಗಿ ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ ನೆಲೆಗಳಿಗೆ ಹೆಂಗೆ ಹೊಡ್ತಾ ಬೀಳ್ತಾ ಇದೆ ಅನ್ನುವಂಥದ್ದು ಒಂದು, ಮತ್ತು ಪೆಟ್ರಿಯಾಟ್ ಮತ್ತು ತಾಡ್ ಎನ್ನುವಂಥ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಅಮೆರಿಕದ್ದೇನಿದೆ, ಇರಾನ್ನ ವಿರುದ್ಧ ದಾಳಿ ಮಾಡ್ತಾ ಇರುವ ಕಾರಣಕ್ಕಾಗಿ ಆ ವ್ಯವಸ್ಥೆ ದಿನದಿಂದ ದಿನಕ್ಕೆ ಹೆಂಗೆ ಕುಂಠಿತ ಆಗ್ತಾ ಇದೆ, ಅಮೆರಿಕದ ಆರ್ಥಿಕತೆಗೆ ಹೆಂಗೆ ಹೊಡ್ತಾ ಬೀಳುತ್ತಿದೆ ಅನ್ನುವಂಥ ವರದಿಯನ್ನು 2 ನಾಯಕರು ಡೊನಾಲ್ಡ್ ಟ್ರಂಪ್ ಅವರಿಗೆ ಕೊಟ್ಟರಂತೆ. ಈ ವರದಿಯಲ್ಲಿ ಹಾಗಾದರೆ ಏನೆಲ್ಲ ಉಲ್ಲೇಖ ಆಗಿದೆ? ಈ ವರದಿಯ ಕಾರಣಕ್ಕಾಗಿಯೇ ಡೊನಾಲ್ಡ್ ಟ್ರಂಪ್ ಅವರು ಹಾರ್ಮುಜ್ ಜಲಸಂಧಿಯಲ್ಲಿ ಅಥವಾ ಇರಾನ್ ವಿರುದ್ಧ ಏನು ದಾಳಿ ಮಾಡ್ತಾ ಇದ್ರು ಅದನ್ನು ಸ್ಥಗಿತ ಮಾಡೋದಕ್ಕೆ ಹೇಳಿದ್ರ. ಪಾಕಿಸ್ತಾನ ಆಯಿತು, ಅದಾದ ನಂತರ ಟರ್ಕಿ ಮಧ್ಯಸ್ಥಿಕೆ ಆಯಿತು, ಕುವೈತ್ನವರೆಲ್ಲ ಮಾಡಿದರು. ಎಲ್ಲ ಮಧ್ಯಸ್ಥಿಕೆಯ ನಂತರವೂ ಕೂಡ ಒಮಾನ್ ಮೊದಲ ಹಂತದಲ್ಲಿ ಮಧ್ಯಸ್ಥಿಕೆ ಮಾಡಿತ್ತು. ಒನ್ಸ್ ಅಗೇನ್ ಒಮಾನ್ನ ನಿಯೋಗ ಇರಾನ್ನನ್ನು ತಲುಪಿದೆ. ಹಾಗಾದರೆ ಈ ನಿಯೋಗ ಯಶಸ್ಸನ್ನು ತಂದುಕೊಡುತ್ತಾ? ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಅಮೆರಿಕ ದಾಳಿಗೆ ಇದೀಗ ದಿಢೀರ್ ಬ್ರೇಕ್ ಬಿದ್ದಿದೆ. ಅಮೆರಿಕ ದಾಳಿಗೆ ದಿಢೀರ್ ಬ್ರೇಕ್ ಬಿತ್ತು. ನಾನು ಅವಾಗಲೇ ಹೇಳಿದೆ, ಸತತ 13 ದಿನಗಳಿಂದ ಇಂಥದ್ದೊಂದು ದಾಳಿಯನ್ನು ಅಮೆರಿಕ ಮಾಡ್ತಾ ಇತ್ತು. ಹಡಗಿನ ಮೇಲೆ ದಾಳಿ ಆಗಿದೆ ಅನ್ನುವ ಕಾರಣಕ್ಕಾಗಿ ಹಾರ್ಮುಜ್ ಜಲಸಂಧಿಯನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುತ್ತಿದ್ದಾರೆ ಅನ್ನುವ ಕಾರಣಕ್ಕಾಗಿಯೇ ಅಮೆರಿಕ ಪಡೆಗಳು ಒನ್ಸ್ ಅಗೇನ್ ಇರಾನ್ನ ಮೇಲೆ ದಾಳಿ ಮಾಡಿದ್ದು, IRGCಗೆ ಪೆಟ್ಟು ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಅದಾದ ನಂತರ ಒಂದು 300 ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು, ಆಯಾಕಟ್ಟಿನ ಜಾಗಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕಾದವರು ದಾಳಿ ಮಾಡಿದ್ರು. ಇದೀಗ 14ನೇ ದಿನ ದಾಳಿಯನ್ನು ಸ್ಥಗಿತಗೊಳಿಸಿದೆ ಯಾರು? ಅಮೆರಿಕಾದವರು. ಸದ್ಯಕ್ಕೆ ಶಾಂತಿ ಮಾತುಕತೆಗೆ ಸಿದ್ಧ ಇಲ್ಲದೆ ಇದ್ದರೂ ಕೂಡ ಅವರ ಪ್ರಸ್ತಾವನೆ ಏನು ಅದನ್ನು ನಾವು ಕೇಳೋದಕ್ಕೆ ಸಿದ್ಧವಾಗಿದ್ದೀವಿ. ರಾಜತಾಂತ್ರಿಕ ಮಾತುಕತೆಗೆ ಅವಕಾಶ ಕೊಡೋದಕ್ಕೆಲ್ಲ ಸೂಚನೆ ಕೊಟ್ಟಿದ್ರು. ಒಮಾನ್ ನಿಯೋಗದೊಂದಿಗೆ ಇರಾನ್ ಜೊತೆಗೆ ಸಂಧಾನ ಇತ್ಯಾದಿ ಆಗುತ್ತೆ ಅಂತ 13 ದಿನಗಳಿಂದ ಆಗ್ತಾ ಇತ್ತು. ಇದೀಗೆಲ್ಲವೂ ಕೂಡ ಆಗಿದೆ.
ನೀವು ನೋಡಿ, ಒಮಾನ್ನ ಬಗ್ಗೆ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಇದನ್ನು ನಾವೇನಂತ ಕರಿತೀವಿ? ಮಧ್ಯಪ್ರಾಚ್ಯದ ಸ್ವಿಟ್ಜರ್ಲ್ಯಾಂಡ್ ಅಂತ ಕರಿತೀವಿ. ಯಾವ ಕಾರಣಕ್ಕಾಗಿ? ಇರಾನ್ನ ಜೊತೆಗೂ ಕೂಡ ಅತ್ಯುತ್ತಮವಾದ ಸಂಬಂಧ ಹೊಂದಿದ್ದಾರೆ, ಅಮೆರಿಕದ ಜೊತೆಗೂ ಕೂಡ ಅತ್ಯುತ್ತಮವಾದ ಸಂಬಂಧವನ್ನು ಹೊಂದಿದ್ದಾರೆ. ಹೀಗಾಗಿ ಈ ದೇಶ ಮಧ್ಯಸ್ಥಿಕೆ ವಹಿಸಿ ಉಭಯ ದೇಶಗಳ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸ್ತಾರೆ ಅಂತ. ಪಾಕಿಸ್ತಾನದ ಹಾಗಿಲ್ಲ. ಪಾಕಿಸ್ತಾನದ ಹೇಗಿತ್ತು ಪರಿಸ್ಥಿತಿ? ಅಮೆರಿಕಾದಿಂದ ಆರ್ಥಿಕ ಲಾಭ ಬರುತ್ತೆ ಅನ್ನುವ ಕಾರಣಕ್ಕಾಗಿ ಮಧ್ಯಸ್ಥಿಕೆ ವಹಿಸೋದು. ಇರಾನ್ನ ಜೊತೆಗೂ 900 ಕಿಲೋಮೀಟರ್ ಗಡಿಯನ್ನು ಹೊಂದಿದ್ದೀವಿ ಎನ್ನುವ ಕಾರಣಕ್ಕಾಗಿ ಇರಾನ್ನ ಮತ್ತು ಅಮೆರಿಕದ ನಡುವೆ ಮಧ್ಯಸ್ಥಿಕೆ ವಹಿಸುವ ಪ್ರಯತ್ನ ಮಾಡಿದ್ರು. ಆದರೆ ಒಮಾನ್ ಹಾಗಲ್ಲ. ಇರಾನ್ನ ಕರಾವಳಿ ಭಾಗದಲ್ಲಿ ಇದ್ದಾಗಲೂ ಕೂಡ ಒಮಾನ್ ಅಮೆರಿಕದ ಜೊತೆಗೂ ಕೂಡ ಅತ್ಯುತ್ತಮವಾದ ಸಂಬಂಧ ಹೊಂದಿದೆ. ಇದರ ಜೊತೆಗೆ ಇರಾನ್ನ ಜೊತೆಗೂ ಸಂಬಂಧವನ್ನು ಹೊಂದಿದೆ. ಹೀಗಾಗಿ ಅವರ ನಿಯೋಗ ಎಲ್ಲ ಹೋಗ್ತಾ ಇದೆ ಅಂತ ನಾವು ಅನೇಕ ಬಾರಿ ನೋಡಿದ್ವಿ. 2015ರ ಪರಮಾಣು ಒಪ್ಪಂದದ ಮೊದಲ ಹಂತದ ಮಾತುಕತೆಗಳೆಲ್ಲವೂ ಕೂಡ ಒಮಾನ್ನ ರಾಜಧಾನಿಯಲ್ಲಿ ಆಗಿತ್ತು. ಒಮಾನ್ನ ರಾಜ್ಯದಲ್ಲಿ ಅದಾದ ನಂತರ ಅದು ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿತ್ತು. ಅಲ್ಲಿ ಅದಕ್ಕೆ ಅಂತಿಮ ಮುದ್ರೆಯನ್ನೆಲ್ಲವೂ ಕೂಡ ಹಾಕಲಾಗಿತ್ತು. ಇದೀಗ ಕಳೆದ 15-20 ದಿನಗಳ ಹಿಂದೆ ಒಮಾನ್ನಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಏನು ಬೆಳವಣಿಗೆ ಆಯಿತು? ಒಮಾನ್ ಏನು ಮಾಡ್ತು? ಅಮೆರಿಕ ಮತ್ತು ವಿಶ್ವಸಂಸ್ಥೆಯ ಸಹಯೋಗದೊಂದಿಗೆ ತನ್ನದೇ ಆದಂಥ ಒಂದು ಪ್ರತ್ಯೇಕ ಮಾರ್ಗವನ್ನು ನಿರ್ಮಾಣ ಮಾಡಿತ್ತು. ಆ ಪ್ರತ್ಯೇಕ ಮಾರ್ಗವನ್ನು ವಾಣಿಜ್ಯ ಹಡಗುಗಳು ಬಳಕೆ ಮಾಡ್ತಾ ಇವೆ ಅನ್ನುವ ಕಾರಣಕ್ಕಾಗಿಯೇ ಇರಾನ್ನವರು ದಾಳಿ ಮಾಡ್ತಾ ಇದ್ರು. ಇದರ ನಡುವೆ ಇರಾನ್ ಮತ್ತು ಒಮಾನ್ ನಡುವೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಬಂದಿತ್ತು. ಈ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ಕೂಡ ಒಮಾನ್ ಮತ್ತು ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆಗಳಾಗುತ್ತೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇದು ಒಮಾನ್ನ ಮಧ್ಯಸ್ಥಿಕೆ ಆಯಿತು. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನಾಗಿದೆ? ನಾನು ವರದಿ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಆ ವರದಿಯಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ರೆ, ಪೆಟ್ರಿಯಾಟ್ ಇಂಟರ್ಸೆಪ್ಟಿಕ್ ಕ್ಷಿಪಣಿಗಳು ಅಮೆರಿಕದ್ದು ಖಾಲಿ ಆಗ್ತಾ ಇದೆ. ಇದರರ್ಥ ಏನು ಅಂತ ಹೇಳಿದ್ರೆ, ಪೆಟ್ರಿಯಾಟ್ ಮತ್ತು ತಾಡ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆಗಳನ್ನು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿಗೆ ಅಮೆರಿಕ ಕೊಟ್ಟಿದೆಯಲ್ಲ, ಆ ಮಧ್ಯಪ್ರಾಚ್ಯದ ದೇಶಗಳು ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಬೇಕು, ಸೇನಾ ನೆಲೆಗಳನ್ನು ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಇರಾನ್ನಿಂದ ವೇಗವಾಗಿ ಬರುವಂತಹ 100 ಕ್ಷಿಪಣಿಗಳನ್ನು ತಡೆಯುವುದಕ್ಕೆ ಇವುಗಳನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಈ ಪೆಟ್ರಿಯಾಟ್ ಮತ್ತು ತಾಡ್ನ ಬೆಲೆ ಎಷ್ಟಿದೆ? 33 ಕೋಟಿ ರೂಪಾಯಿ ಒಂದೊಂದು ಕ್ಷಿಪಣಿ ನಿರೋಧಕ ಶಕ್ತಿ ಇರುವುದು. 33 ಕೋಟಿ. ಅದೇ ಇರಾನ್ನಿಂದ ಬರ್ತಾ ಇರೋದು ಕೇವಲ 16 ಕೋಟಿ 15 ಕೋಟಿ ರೂಪಾಯಿ. ಎಕ್ಸ್ಟ್ರಾ 15-16 ಕೋಟಿ ರೂಪಾಯಿ ಅಮೆರಿಕದಿಂದ ಹೋಗ್ತಾ ಇದೆ. ಈ ಕಾರಣಕ್ಕಾಗಿ ದಾಳಿಯನ್ನು ಸ್ಥಗಿತ ಮಾಡಬೇಕು ಅನ್ನುವಂಥ ಒಂದು ಕಾರಣವನ್ನು ಆ ವರದಿಯಲ್ಲಿ ಕೊಟ್ಟಿದ್ದಾರಂತೆ. ಈ ಕಾರಣಕ್ಕಾಗಿ ಟ್ರಂಪ್ ಅವರು ಸ್ಥಗಿತ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಒಂದು. ಎರಡನೇದ್ದು ಮತ್ತು ಕೊನೆಯ ಅಂಶ ಏನು ಅಂತ ಹೇಳಿದರೆ, ಒನ್ಸ್ ಅಗೇನ್ ನಾವು ಏನಾದರೂ ಇರಾನ್ನ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾದರೆ ಅದು ನೇರವಾಗಿ ಅಮೆರಿಕವನ್ನು ತಲುಪಲ್ಲ. ಇರಾನ್ನ ಕ್ಷಿಪಣಿಗಳು ಅವು ನಮ್ಮ ಮಧ್ಯಪ್ರಾಚ್ಯದಲ್ಲಿರುವಂತಹ ನೆಲೆಗಳ ಮೇಲೆ ಅವರು ದಾಳಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ನೆಲೆಗಳ ಅಸ್ತಿತ್ವಕ್ಕೆ ಧಕ್ಕೆ ಬರೋದಕ್ಕೆ ಶುರುವಾಗುತ್ತೆ. ಉದಾಹರಣೆಗೆ ಬಹ್ರೇನ್ನಲ್ಲಿರುವಂತಹ 5th ಫ್ಲೀಟ್ ಅನ್ನು ಗುರಿಯಾಗಿಸಿಕೊಂಡು ಇರಾನ್ ಅವರು ಪದೇ ಪದೇ ದಾಳಿ ಮಾಡೋ ಪ್ರಯತ್ನ. ಆ 5th ಫ್ಲೀಟ್ ಕೂಡ ಹಾನಿ ಆಗಬಹುದು ಎನ್ನುವಂತಹ ನಿರೀಕ್ಷೆಗಳಿದೆ. ಈ ಕಾರಣಕ್ಕಾಗಿ ದಾಳಿಯನ್ನು ನಿಲ್ಲಿಸೋಣ ಅಂತೆಲ್ಲ ಹೇಳಿದ್ರಂತೆ ಜೆ.ಡಿ. ವ್ಯಾನ್ಸ್ ಮತ್ತು ಡ್ಯೂನ್ ಕೇನ್ ಎನ್ನುವಂತಹ ನಾಯಕರು. ಈ ನಾಯಕರ ಮಾತಿಗೆ ಡೊನಾಲ್ಡ್ ಟ್ರಂಪ್ ಅವರು ಓಕೆ ಎಂದು 14ನೇ ದಿನಕ್ಕೆ ಸ್ಥಗಿತ ಮಾಡೋದಕ್ಕೆ ಹೇಳಿದ್ದಾರೆ ಅಂತ ಅಮೆರಿಕದಿಂದ ವರದಿ ಬರ್ತಾ ಇದೆ. ನೋಡೋಣ ಎಷ್ಟು ದಿನ ಸ್ಥಗಿತ ಆಗುತ್ತೆ, ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ ಏನಾಗುತ್ತೆ ಅಂತ ಕಾದು ನೋಡೋಣ. ಇವೆಲ್ಲದರ ನಡುವೆ ಅರಬ್ ರಾಷ್ಟ್ರಗಳು ಇರಾನ್ನ ಮೇಲೆ ಗುಪ್ತ ದಾಳಿಯನ್ನ ಮಾಡಿವೆ. ಅರಬ್ ರಾಷ್ಟ್ರಗಳು ಇರಾನ್ನ ಮೇಲೆ ಗುಪ್ತ ದಾಳಿ ಮಾಡಿರೋದು. ಇಷ್ಟು ದಿನಗಳ ಕಾಲ ಇರಾನ್ ಈ ಅರಬ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇತ್ತು. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನೆಲ್ಲ ನಾನು ಅನೇಕ ಬಾರಿ ಹೇಳಿದ್ದೀನಿ. ಶಿಯಾ ಪ್ರಾಬಲ್ಯ, ಸುನ್ನಿ ಪ್ರಾಬಲ್ಯ, ನಾನು ಮೇಲು, ನನ್ನದ್ದೇ ಆಧಿಪತ್ಯ ಇರಬೇಕು ಅನ್ನುವ ಕಾರಣಕ್ಕಾಗಿ ಇರಾನ್ ಈ ಅಸ್ತಿತ್ವವನ್ನು ಪಡೆದುಕೊಳ್ಳಕ್ಕೆ ಹೋಗ್ತಾ ಇದೆ. ಇವೆಲ್ಲದರ ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳು ಅಮೆರಿಕದ ಕಾರಣಕ್ಕಾಗಿ ಸೈಲೆಂಟ್ ಆಗಿದ್ದನ್ನೆಲ್ಲ ನೋಡಿದ್ವಿ. ಇದೀಗ ಮೊಟ್ಟ ಮೊದಲ ಬಾರಿಗೆ ಅರಬ್ ರಾಷ್ಟ್ರಗಳು ಗುಪ್ತ ದಾಳಿಯನ್ನು ಮಾಡಿದ್ದು. ಏನೇನಾಯಿತು ಡೀಟೇಲ್ಸ್ ನೋಡೋಣ ಅದ್ರ ಬಗ್ಗೆ. ಇರಾನ್ ವಿರುದ್ಧ ಇದೇ ಮೊದಲ ಬಾರಿಗೆ ಬಹಿರಂಗ ಸಮರಕ್ಕೆ ಕುವೈತ್ ಮತ್ತು ಬಹರೇನ್ ಇಳಿದಿರುವುದು. ಕುವೈತ್ ಮತ್ತು ಬಹರೇನ್ ಉಭಯ ದೇಶಗಳು ಇರಾನ್ನ ವಿರುದ್ಧ ನೇರವಾಗಿ ಸಮರಕ್ಕೆ ಇಳಿತಿದ್ದಾರೆ. ಡ್ರೋನ್ ಸಂಗ್ರಹಾರಗಳು ಮತ್ತು ಇರಾನ್ನ ಕ್ಷಿಪಣಿ ವ್ಯವಸ್ಥೆ ಅವುಗಳನ್ನು ಕೇಂದ್ರೀಕರಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಯಾರು ಮಾಡಿದ್ರು? ಬಹರೇನ್ ಮತ್ತು ಕುವೈತ್ನವ್ರು ಮಾಡಿದರು. ಇವ್ರಿಗೆ ಸಹಕಾರ ಕೊಟ್ಟವ್ರು ಯಾರು? UAE ಸಹಕಾರ ಕೊಟ್ಟಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. UAE ಸಹಕಾರದ ಮುಖಾಂತರ ಬಹರೇನ್ ಮತ್ತು ಕುವೈತ್ನವರು ದಾಳಿ ಮಾಡಿದ್ರು ಅಂತ ಸುದ್ದಿಗಳು ಬರ್ತಾ ಇದೆ. ನೋಡಿ, ಕುವೈತ್ ಮತ್ತು ಬಹರೇನ್ನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಂಥದ್ದೊಂದು ವೈಮಾನಿಕ ದಾಳಿಯಾಗಿದ್ದನ್ನೆಲ್ಲ ನೋಡ್ತಾ ಇದ್ದೀವಿ. UAEಗೆ ಇಂಟೆಲಿಜೆನ್ಸಿ ನೆರವು ಸಿಕ್ಕಿದೆ. ಆ ಕಾರಣಕ್ಕಾಗಿ ಡ್ರೋನ್ ಮತ್ತು ಕ್ಷಿಪಣಿ ದಾಸ್ತಾನು ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡೆಲ್ಲ ದಾಳಿ ಮಾಡಿದ್ರು ಅಂತ ನಾನು ಅವಾಗಲೇ ಹೇಳಿದೆ. ಬಹರೇನ್ನಲ್ಲಿರುವಂಥ 5th ಫ್ಲೀಟನ್ನು ಗುರಿಯಾಗಿಸಿಕೊಂಡು ಪದೇ ಪದೇ ಪುನರಪಿ ಇರಾನ್ನವರು ದಾಳಿ ಮಾಡ್ತಾ ಇದ್ರು. ಯಾವ 5th ಫ್ಲೀಟ್? ಹಾರ್ಮುಜ್ ಜಲಸಂಧಿಯ ಆಗು ಹೋಗುಗಳನ್ನು ಬಹರೇನ್ನಲ್ಲಿ ಕುಳಿತುಕೊಂಡು ನೋಡುವಂಥ ವ್ಯವಸ್ಥೆ ಇರುವಂತಹ ಪಡೆಯಲ್ಲಿದೆ. ಇದೇ 5th ಫ್ಲೀಟ್ನಲ್ಲಿದೆ. ಇದನ್ನು ಗುರಿಯಾಗಿಸಿಕೊಂಡು ಇರಾನ್ನವರು ದಾಳಿ ಮಾಡ್ತಾ ಇದ್ರು. ಇದೀಗ ಬಹರೇನ್ ಕೂಡ ಅದಕ್ಕೆ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ನೀವು ನೋಡಿ, ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. ಇರಾನ್ ಎನ್ನುವಂತಹ ದೇಶ ಬರೋದಕ್ಕಿಂತ ಮೊದಲು ಒಂದು ಪರ್ಷಿಯಾ ಅನ್ನೋದಿತ್ತು. ಪರ್ಷಿಯಾ ಕಾಲದಿಂದಲೂ ಕೂಡ ಏನು ಮಾಡ್ತಾ ಇದ್ರು, ಈ ಬಹರೇನ್ ಎನ್ನುವಂಥ ಒಂದು ಪ್ರಾಂತ್ಯ ಏನಿದೆ, ಇವತ್ತೇನು ಸ್ವತಂತ್ರ ದೇಶ ಅಂತ ಕರಿತೀವಿ, ಅದು ನಮಗೆ ಸೇರಬೇಕು, ನಮಗೆ ನಮ್ಮದೇ ಪ್ರಾಂತ್ಯ ಅಂತ ಅವ್ರು ವಾದ ಮಾಡ್ತಾ ಬಂದಿದ್ರು.
ಇದರಿಂದ ಬಹರೇನ್ನ ರಾಜರು ಎಲ್ಲವೂ ಕೂಡ ಒಂದು ರೀತಿಯಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರು. ಈ ಸಮಸ್ಯೆಗಳ ನಂತರ 1971ರಲ್ಲಿ ವಿಶ್ವಸಂಸ್ಥೆ ಮುಂದೆ ಹೋಗ್ತಾರೆ ಅವರು. ಇರಾನ್ ಈ ರೀತಿಯಾದಂತಹ ಕಿರುಕುಳವನ್ನು ಕೊಡ್ತಾ ಇದೆ, ನನ್ನದೇ ಪ್ರಾಂತ್ಯ ಅಂತ ಹೇಳ್ತಾ ಇದೆ, ಇದನ್ನು ಸ್ವಲ್ಪ ಬಗೆಹರಿಸಬೇಕು ಅಂತ ವಿಶ್ವಸಂಸ್ಥೆ ಮುಂದೆ ಹೋಗ್ತಾರೆ. 1971ರಲ್ಲಿ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಬಹರೇನ್ ಎನ್ನುವಂತಹ ಒಂದು ದೇಶ ಸ್ವತಂತ್ರ ದೇಶವಾಗಿ ಅಸ್ತಿತ್ವಕ್ಕೆ ಬಂತು. ಅಲ್ಲಿ ಬಹರೇನ್ ಮತ್ತು ಇರಾನ್ ನಡುವೆ ಈ ಕಿತ್ತಾಟಗಳೇನಿತ್ತು ಅದು ಬಹಿರಂಗ ಆಗೋದಕ್ಕೆ ಶುರುವಾಯಿತು. ನನ್ನದು ಪ್ರಾಂತ್ಯ ಅಂತ ಇರಾನ್ ಹೇಳ್ತಾ ಇತ್ತು, ಸ್ವತಂತ್ರ ದೇಶ ಅಂತ ಬಹರೇನ್ ಹೇಳ್ತಾ ಇತ್ತು. 71ರಲ್ಲಿ ಸ್ವತಂತ್ರ ದೇಶ ಆಯಿತು. ಉಭಯ ದೇಶಗಳ ನಡುವೆ ಮತ್ತಷ್ಟು ದ್ವೇಷ ಶುರುವಾಯಿತು. ಇದು ಒಂದು ಬೆಳವಣಿಗೆ. ಎರಡನೇ ಬೆಳವಣಿಗೆ ಏನು ಅಂತ ಹೇಳಿದರೆ, ಬಹರೇನ್ನಲ್ಲಿ ಶಿಯಾ ಮುಸ್ಲಿಮಾನ್ ಸಂಖ್ಯೆ ಜಾಸ್ತಿ ಇದೆ, ಆದರೆ ಅದನ್ನು ಆಳುವಂಥವ್ರು ಯಾರಿದ್ದಾರೆ ಅಂತ ಹೇಳಿದ್ರೆ ಸುನ್ನಿ ಮುಸಲ್ಮಾನ್ ಸಮುದಾಯದ ರಾಜಮನೆತನ ಅಲ್ಲಿ ಆಡಳ್ತಾ ಇದೆ. ಈ ಸುನ್ನಿ ರಾಜಮನೆತನ ಏನು ಹೇಳ್ತಾ ಇದೆ, ಇರಾನ್ನ ಪ್ರಾಬಲ್ಯ ಇರುವಂತಹ ಶಿಯಾ ಮುಸಲ್ಮಾನರು ಆಡಳಿತದಲ್ಲಿ ಆಂತರಿಕವಾಗಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ಅವರದ್ದು ಕೈವಾಡ ಇದೆ ಅಂತ ಅನೇಕ ಬಾರಿ ದೂರಿತ್ತಿದ್ದನ್ನು ನೋಡಿದ್ವಿ. ಈ ಕಾರಣಕ್ಕಾಗಿ ದಾಳಿ ಆಗಿದೆ ಅಂತ ವಿಶ್ಲೇಷಣೆ ಒಂದು. ಇನ್ನು ಕುವೈತ್ ವಿಚಾರಕ್ಕೆ ಬರೋದಾದ್ರೆ, ನೀವು ಕುವೈತ್ ಇರಾನ್ನ ವಿಚಾರದಲ್ಲಿ ಪ್ರತಿ ಬಾರಿಯೂ ಕೂಡ ತಟಸ್ಥ ನಿಲುವನ್ನ ಮತ್ತು ಅಲಿಪ್ತ ನೀತಿಯನ್ನು ಅನುಸರಣೆ ಮಾಡಿಕೊಂಡು ಬಂದಿತ್ತು. ಇವೆಲ್ಲದರ ನಡುವೆ ಒಂದು ಬೆಳವಣಿಗೆಗಳಾಗುತ್ತೆ. 1980ರಲ್ಲಿ ಇರಾಕ್ ಮತ್ತು ಇರಾನ್ ನಡುವೆ ಯುದ್ಧ ಆದಂತಹ ಸಮಯದಲ್ಲಿ ಕುವೈತ್ ಯಾರು ಸಪೋರ್ಟಿಗೆ ನಿಲ್ತಾರೆ ಅಂತ ಹೇಳಿದ್ರೆ ಇರಾಕ್ನ ಸಪೋರ್ಟಿಗೆ ನಿಲ್ತಾರೆ. ಯಾವಾಗ ಕುವೈತ್ ಇರಾಕ್ ಸಪೋರ್ಟಿಗೆ ಬರುತ್ತೆ ಅವತ್ತಿನಿಂದ ಇದೇ ಇರಾನ್ ಮತ್ತು ಕುವೈತ್ ನಡುವೆ ಒನ್ಸ್ ಅಗೇನ್ ದ್ವೇಷ ಹುಟ್ಟುಕೊಳ್ಳೋದಕ್ಕೆ ಶುರುವಾಯಿತು. ಅವತ್ತು ಶುರುವಾದಂತಹ ದ್ವೇಷ ಒನ್ಸ್ ಅಗೇನ್ ಇವತ್ತು ನೇರವಾದಂತಹ ದಾಳಿ ಮಾಡೋದಕ್ಕೆಲ್ಲವೂ ಕೂಡ ಕಾರಣ ಆಗಿದೆ. ಈ ಕಾರಣಕ್ಕಾಗಿ ಇಂಥದ್ದೊಂದು ಬೆಳವಣಿಗೆಗಳಾಗಿದೆ ಅಂತ. ಇವೆಲ್ಲದರ ನಡುವೆ ಯುಎಇ ಯಾಕೆ ಸಪೋರ್ಟಿಗೆ ಬಂತು? ನೀವು ಇರಾನ್ನ ಮಿಲಿಟರಿ ಶಕ್ತಿಗೆ ಹೋಲಿಕೆ ಮಾಡಿದರೆ ಬಹರೇನ್ ಮತ್ತು ಕುವೈತ್ನ ಮಿಲಿಟರಿ ಶಕ್ತಿ ಅತ್ಯಂತ ಕಡಿಮೆ ಇದೆ. ಹೀಗಾಗಿ ಅವ್ರಿಗೊಬ್ಬರು ಸಪೋರ್ಟ್ ಬೇಕಾಗಿದೆ. ಆ ಸಪೋರ್ಟ್ ಆಗಿ ಇವತ್ತು ಯುಎಇ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮುಖಾಂತರ ಒಂದು ನೇರ ದಾಳಿ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಮಹತ್ವದ ಬೆಳವಣಿಗೆ ಒಂದಾಗಿದೆ. ಸೌದಿ ಅರಾಮ್ಕೋ ಮೇಲೆ ಹೌತಿಗಳು ಕ್ಷಿಪಣಿ ದಾಳಿ ನಡೆಸಿರೋದು. ನೆಕ್ಸ್ಟ್ ಇದು ಏನೇನಾಯ್ತು ಹಾಗಾದರೆ? ನಾವು ಕಳೆದ 3-4 ದಿನಗಳಿಂದ ಇದೇ DNAಯಲ್ಲಿ ನೋಡ್ತಾ ಇದ್ದೀವಿ. ಸೌದಿ ಅರೇಬಿಯಾ ಮತ್ತು ಯಮನ್ನ ಹೌತಿಗಳ ನಡುವೆ ದೊಡ್ಡ ಮಟ್ಟದ ಕಾದಾಟಗಳು ನಡೀತಾ ಇದೆ. ಅದು ಕೆಂಪು ಸಮುದ್ರ ಆಗಿರ್ಬೋದು, ಬೇರೆ ಬೇರೆ ಗಡಿ ಪ್ರದೇಶಗಳಲ್ಲಿ ಒಂದು ಜಲಮಾರ್ಗವನ್ನು ಕೂಡ ಬಂದ್ ಮಾಡುವ ಹಂತಕ್ಕೆ ಹೌತಿಗಳು ಹೋಗ್ತಾ ಇದ್ದಾರೆ ಅಂತ. ಏನೇನಾಯಿತು ಅದ್ರ ಬಗ್ಗೆಯೂ ಕೂಡ ಡೀಟೇಲ್ಸ್ ನೋಡೋಣ. ಯಮನ್ ಮೇಲಿನ ಸೌದಿ ದಾಳಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ತಾ ಇದ್ದಾರೆ. ಯಾನಬ್ ಮತ್ತು ಜಿಜಾನ್ ನಗರಗಳ ಮೇಲೆ ಇದೀಗ ಹೌತಿಗಳು ಅಟ್ಯಾಕ್ ಮಾಡಿರೋ ಘಟನೆ ಇದು. 2 ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದರು. ವಿಶ್ವದ ಅತಿದೊಡ್ಡ ತೈಲ ಕಂಪನಿ ಅರಾಮ್ಕೋ ಸವಲತ್ತುಗಳನ್ನೇ ಗುರಿಯಾಗಿಸಿಕೊಂಡು ಹೌತಿಗಳು ದಾಳಿ ಮಾಡಿರುವಂಥ ಪ್ರಕರಣ ಇದು. ಅಂದರೆ ಸೌದಿ ಅರೇಬಿಯಾದ ಸರ್ಕಾರ ಏನಿದೆ ಅದರ ಸ್ವಾಮ್ಯದ ಕಂಪನಿ ಇದು ಸೌದಿ ಅರಾಮ್ಕೋ ಅನ್ನುವಂಥ ಒಂದು ಪ್ರಮುಖ ತೈಲ ಘಟಕದ ಮೇಲೆ ದಾಳಿ ಆಯಿತು. ಜಜಾನ್ ಒಂದು 4 ಲಕ್ಷ ಬ್ಯಾರೆಲ್ ತೈಲ ಸಂಸ್ಕರಣಾ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಇದರ ಮೇಲೆ ಇಲ್ಲಿ ದಾಳಿ ಮಾಡಿದ್ದಾರೆ. ಯಾನ್ಬು ಎನ್ನುವಂಥ ಒಂದು ಪ್ರದೇಶ, ಇಲ್ಲಿ ಕ್ರೂಸ್ ಕ್ಷಿಪಣಿಗಳ ದಾಳಿಯಾಗಿದೆ, ಎಲ್ಲವನ್ನು ಕೂಡ ತಡೆದಿದ್ದೀವಿ ಅಂತ ಸೌದಿ ಅರೇಬಿಯಾದವರು ಹೇಳ್ತಾ ಇದ್ದಾರೆ. ಯಾಕೆ ಈ ದಾಳಿ ಆಯಿತು? ಕಳೆದ ಶುಕ್ರವಾರ ಸೌದಿ ಪಡೆಗಳು ಹೌತಿಗಳ ನಿಯಂತ್ರಣವನ್ನು ಹೊಂದಿರುವಂಥ ಹೊದೈದಾ ಅಥವಾ ಕಾಮ್ರಾನ್ ಎನ್ನುವಂಥ ದ್ವೀಪದ ಮೇಲೆ ಸೌದಿ ಅರೇಬಿಯಾದವರು ದಾಳಿ ಮಾಡಿದರು. ಈ ಸೌದಿ ಅರೇಬಿಯಾದವರು ದಾಳಿ ಮಾಡಿದರು ಅನ್ನುವ ಕಾರಣಕ್ಕಾಗಿ ಇದಕ್ಕೆ ನಾವು ಪ್ರತೀಕಾರ ತಿಳಿಸ್ಕೊಳ್ಬೇಕು ಅಂತ ಈಗ ದಾಳಿ ಮಾಡ್ತಾ ಇದ್ದಾರೆ. ಈ ಸೌದಿ ಅರಾಮ್ಕೋ ನಾನು ಹೇಳಿದೆ, ಸೌದಿ ರಾಜಮನೆತನಕ್ಕೆ ಅಥವಾ ಸೌದಿ ದೇಶಕ್ಕೆ ಕೇವಲ ಇದು ತೈಲವನ್ನು ಉತ್ಪಾದನೆ ಮಾಡಿ ಆದಾಯವನ್ನು ತಂದುಕೊಡುವಂಥದ್ದಲ್ಲ, ಇಡೀ ಸೌದಿ ರಾಜಮನೆತನಕ್ಕೆ ಬೆನ್ನೆಲುಬಾಗಿರುವಂತಹ ಸಂಸ್ಥೆ ಇದು. ಇದನ್ನು ಗುರಿಯಾಗಿಸಿಕೊಂಡು ಯಾರು ದಾಳಿ ಮಾಡ್ತಾ ಇದ್ದಾರೆ? ಹೌತಿಗಳು ದಾಳಿ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕೆಂಪು ಸಮುದ್ರದ ಪ್ರವೇಶ ದ್ವಾರ ಅಂತ ಕರೆಸಿಕೊಳ್ಳುವಂತಹ ಬಾಬಲ್ ಮುಂದೇಬನ್ನು ನಾವು ಮುಚ್ಚಿದೇವಿ ಅಂತ ಯಾರು ಹೇಳಿಕೆ ಕೊಟ್ಟಿದ್ದಾರೆ? ಇದೇ ಹೌತಿಯ ವಕ್ತಾರರೊಬ್ಬರು ಹೇಳಿಕೆಯನ್ನು ಕೊಟ್ಟರು. ಅವರು ಹೇಳ್ತಾರೆ ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಯಾವ ಹಡಗು ಕೂಡ ಸೌದಿ ಅರೇಬಿಯಾವನ್ನು ತಲುಪಬಾರದು, ಒಂದೇ ಒಂದು ಹಡಗು ಕೂಡ ಬಾಬ್ ಅಲ್ ಮುಂದೇಬ್ನ ಮುಖಾಂತರ ಮತ್ತೊಂದು ರಾಷ್ಟ್ರಗಳಿಗೆ ಸೌದಿಯಿಂದ ಹೋಗಬಾರದು. ಈ ಕಾರಣಕ್ಕಾಗಿ ನಾವು ಅದನ್ನು ಬಂದ್ ಮಾಡಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಅದು ಬಹಳ ಮುಖ್ಯ ಆಗುತ್ತೆ. ಯಾಕೆ ಬಹಳ ಮುಖ್ಯ ಆಗುತ್ತೆ ಈ ಜಲಸಂಧಿ ಅಂತ ಹೇಳಿದ್ರೆ, ಬಾಬ್ ಅಲ್ ಮುಂದೇಬ್ ಎನ್ನುವಂಥ ಪ್ರವೇಶದ್ವಾರ ಯಾಕೆ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಪೈಪ್ಲೈನ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಅವರು. ಎಲ್ಲಿ? ತನ್ನ ಪೂರ್ವದಿಂದ ಪಶ್ಚಿಮ ಕರಾವಳಿಯ ತನಕ ಒಂದು ಪೈಪ್ಲೈನ್ ಅನ್ನು ಮಾಡಿದ್ರು. ಅದನ್ನು ಕೆಂಪು ಸಮುದ್ರದ ಯಾನ್ಬು ಬಂದರಿಗೆ ತೆಗೆದುಕೊಂಡು ಬರ್ತಾರೆ. ಯಾನ್ಬು ಬಂದರಿನಿಂದ ಬಾಬಲ್ ಮುಂದೇಬ್ನ ಮುಖಾಂತರ ಯುರೋಪ್ ಆಗಿರ್ಬೋದು, ಅಮೆರಿಕಾಕ್ಕೆ ಸೌದಿ ಏನು ಮಾಡ್ತಾ ಇತ್ತು? ತನ್ನ ತೈಲವನ್ನು ರಫ್ತು ಮಾಡುವಂತಹ ವ್ಯವಸ್ಥೆಯನ್ನು ಇಟ್ಕೊಂಡಿತ್ತು. ಈಗ ಉದಾಹರಣೆಗೆ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳು ಹಾರ್ಮುಜ್ ಜಲಸಂಧಿಯ ಮುಖಾಂತರ ಬೇರೆ ಬೇರೆ ದೇಶಗಳನ್ನು ತಲುಪಬೇಕಾದಂಥ ವ್ಯವಸ್ಥೆ ಇತ್ತು. ಆದರೆ ಅದನ್ನು ಬಂದ್ ಮಾಡಿದಾಗ ಏನಾಯಿತು? ಕೇಫ್ ಆಫ್ ಗುಡ್ ಹೋಪ್ ಮುಖಾಂತರ ಬರಬೇಕಾದಂಥ ಅನಿವಾರ್ಯತೆ ಇತ್ತು. ಇದೀಗ ಸೌದಿ ಅರೇಬಿಯಾ ತನ್ನ ಪೈಪ್ಲೈನ್ ವ್ಯವಸ್ಥೆಗಳ ಮುಖಾಂತರ ಯುರೋಪ್ ಮತ್ತು ಅಮೆರಿಕಾಗೆ ತನ್ನ ತೈಲವನ್ನು ಪೂರೈಕೆ ಮಾಡೋದಕ್ಕೆ ಕೆಂಪು ಸಮುದ್ರವನ್ನು ಡಿಪೆಂಡೆನ್ಸಿ ಆಗಿತ್ತು. ಕೆಂಪು ಸಮುದ್ರದಲ್ಲಿದ್ದಂತಹ ಬಾಬಲ್ ಮುಂದೇಬನ್ನು ನಾವು ಬಂದ್ ಮಾಡಿದ್ದೀವಿ ಅಂತ ಹೇಳಿದಾಗ ಸೌದಿ ಅರೇಬಿಯಾದ ವಾಟ್ ನೆಕ್ಸ್ಟ್? ಇಂಥದ್ದೊಂದು ಪ್ರಶ್ನೆ ಸಹಜವಾಗಿ ಬರುತ್ತೆ.
ನೀವು ನೋಡಿ, ಸೌದಿ ಅರೇಬಿಯಾ ಮತ್ತು ಈ ಹೌತಿಗಳ ನಡುವೆ ಒಂದು ಬೆಳವಣಿಗೆ ಆಗುತ್ತೆ. 2014-15ರಲ್ಲಿ ಒಂದು ಇನ್ಸಿಡೆಂಟ್ ಆಯ್ತಲ್ಲಿ. ಈ ಹೌತಿಗಳು ಏನು ಮಾಡಿಬಿಡ್ತಾರೆ, ಯಮನ್ನಲ್ಲಿ ಸೌದಿ ಅರೇಬಿಯಾ ನೇತೃತ್ವದ ಒಬ್ಬ ರಾಜ ಅಧಿಕಾರವನ್ನು ನಡೆಸ್ತಾ ಇರ್ತಾನೆ. ಆತನ ಹೆಸರು ಏನು ಅಂತ ಹೇಳಿದರೆ ಸನಾಲಿ ಎನ್ನುವಂಥ ಒಂದು ರಾಜಧಾನಿ ಅದು. ಅಲ್ಲಿ ಮನ್ಸೂರ್ ಎನ್ನುವಂಥ ಒಬ್ಬ ವ್ಯಕ್ತಿ ಆಡಳಿತವನ್ನು ನಡೆಸ್ತಾ ಇದ್ದ. ಆ ಆಡಳಿತವನ್ನು ಕಿತ್ತೆಸಿದ ನಂತರ ಹೌತಿಗಳು ವರ್ಸಸ್ ಸೌದಿಗಳ ನಡುವೆ ದೊಡ್ಡ ಮಟ್ಟದ ಆಕ್ರೋಶಗಳೆಲ್ಲವೂ ಕೂಡ ಸೇರ್ಕೊಂಡು ಬಂದಿತ್ತು. 2015ರ ವಿಚಾರಕ್ಕೆ ಪಾಕಿಸ್ತಾನದ ಸ್ಟೋರಿ ಇದೆ, ನೆಕ್ಸ್ಟ್ ಅಲ್ಲಿಗೆ ನಾನು ಬರ್ತೀನಿ ಏನೇನು ಬೆಳವಣಿಗೆಗಳಾಗಿತ್ತು ಅಂತ. ಅಲ್ಲಿಂದ ಶುರುವಾದಂಥ ಹೌತಿ ಮತ್ತು ಸೌದಿಗಳ ಈ ಎಲ್ಲ ಬೆಳವಣಿಗೆ ಇದೀಗ ಇಲ್ಲಿಗೆ ಬಂದು ನಿಂತಿದೆ. ಏನಾಗುತ್ತೆ ನೋಡೋಣ. ಅದು ಇವೆಲ್ಲದರ ನಡುವೆ ಉಕ್ರೇನ್ ಇದರಲ್ಲಿ ಭಾಗವಹಿಸಿದಂತೆ ಕಾಣಿಸ್ತಾ ಇದೆ. ಎಲ್ಲಿ? ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಉಕ್ರೇನ್ ಕಿಚ್ಚು. ಏನಾಯಿತು ಡೀಟೇಲ್ಸ್ ನೋಡೋಣ ಅದ್ರ ಬಗ್ಗೆ. ಒಂದು ಕಡೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇದೆ. ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ರಷ್ಯಾ ವಿರುದ್ಧ ಆಕ್ರಮಣಕಾರಿ ನೀತಿಗಳನ್ನು ಪ್ರಯೋಗ ಮಾಡ್ತಿದ್ದಾರೆ. ಉಕ್ರೇನ್ನ ಬೆನ್ನೆಲುಬಾಗಿ ನ್ಯಾಟೋ ರಾಷ್ಟ್ರಗಳು ನಿಂತಿದ್ದನ್ನು ನೋಡಿದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಅಮೆರಿಕಾದವರು ನಿಂತಿದ್ದನ್ನು ನೋಡಿದ್ದೀವಿ. ಅಮೆರಿಕ ಉಕ್ರೇನ್ಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೊಡ್ತಾ ಇದ್ದಿದ್ದನ್ನು ನೋಡಿದ್ದೀವಿ. ಯುರೋಪಿಯನ್ ಯೂನಿಯನ್ ಎಲ್ಲ ವ್ಯವಸ್ಥೆಗಳನ್ನು ಕೊಡ್ತಾ ಇದ್ದಿದ್ದು ನೋಡಿದ್ದೀವಿ. ಇದು ಯಾರು ಒಂದಾಗ್ತಾ ಇದ್ದಾರೆ? ರಷ್ಯಾ ಮತ್ತು ಇರಾನ್ ಅವರು ಒಂದಾಗ್ತಾ ಇದ್ದಾರೆ. ನೀವು ಒಂದು ವ್ಯತ್ಯಾಸ ಇಲ್ಲಿ ಸ್ಪಷ್ಟವಾಗಿ ನೋಡಬೇಕು. ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ ರಷ್ಯಾದ ಮೇಲೂ ಆರ್ಥಿಕ ದಿಗ್ಬಂಧನ ಹೇರಿದೆ. ಒನ್ಸ್ ಅಗೇನ್ ಇರಾನ್ನ ಮೇಲೂ ಕೂಡ ಅಮೆರಿಕ ಆರ್ಥಿಕ ದಿಗ್ಬಂಧನಗಳನ್ನು ಹೇರಿದೆ. ಈ ಆರ್ಥಿಕ ದಿಗ್ಬಂಧನಗಳಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಇರಾನ್ ಮತ್ತು ರಷ್ಯಾದವರು ಒಂದಾಗಬೇಕಾದಂಥ ಅನಿವಾರ್ಯತೆ ಇತ್ತು. ಹೀಗೆ ಒಂದಾಗಿದ್ದು ಯಾವ ಕಾರಣಕ್ಕೆ ಆಗಿ ಅಂತ ಹೇಳಿದ್ರೆ ತಮ್ಮ ಬಳಿ ಇರುವಂಥ ಡ್ರೋನ್ ವ್ಯವಸ್ಥೆಗಳನ್ನು ಪೂರೈಕೆ ಮಾಡಬೇಕು ಅಂತ. ನಿನ್ನೆ ನಾವು ಒಂದು ಸುದ್ದಿ ನೋಡಿದ್ವಿ. ರಷ್ಯಾ ಮತ್ತು ಚೀನಾ ಯಾವುದೇ ಕಾರಣಕ್ಕಾಗಿಯೂ ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರು ನನಗೆ ನಂಬಿಕೆ ಇದೆ ಅಂತೆಲ್ಲ ಮಾತನಾಡಿದ್ದು. ಅದಕ್ಕೆ ಜೆಡಿ ವ್ಯಾನ್ಸ್ ಆಕ್ಷೇಪ ಹೊರ ಹಾಕಿದ್ದನ್ನೆಲ್ಲ ನೋಡಿದ್ವಿ. ಇದೀಗ ಜೆಲೆನ್ಸ್ಕಿ ಪ್ರಕಾರ ಒಂದು 2 ತಾಣವನ್ನು ಗುರಿಯಾಗಿಸಿಕೊಂಡ್ರು. ರಷ್ಯಾದಿಂದ ಒಂದು 1000 ಕಿಲೋಮೀಟರ್ ದೂರವಿರುವಂಥ ಕ್ಯಾಸ್ಪಿಯನ್ ಸಮುದ್ರದಲ್ಲೆಲ್ಲ ದಾಳಿ ಮಾಡಿದ್ದಾರೆ. ಪೋರ್ಟ್ ಓಲ್ಬಾ 2 ಇರಾನ್ ಟು ರಷ್ಯಾಕ್ಕೆ ಕ್ಷಿಪಣಿ ಮತ್ತು ಡ್ರೋನ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂಥ ಹಡಗದು. ಬೆಗ ಎನ್ನುವಂಥ ಮತ್ತೊಂದು ವಾಣಿಜ್ಯ ಹಡಗು. ಈ ಹಡಗಿನಲ್ಲಿ ಒಬ್ಬ ನಾವಿಕರಿದ್ರು, ಅದನ್ನು ಮೃತಪಟ್ಟಿದ್ದಾರೆ, ಮತ್ತೊಬ್ಬ ಗಾಯ ಆಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಶಸ್ತ್ರಾಸ್ತ್ರಗಳ ಪೂರೈಕೆ ಏನಾಗ್ತಾ ಇತ್ತು, ಈ ಶಸ್ತ್ರಾಸ್ತ್ರಗಳ ಪೂರೈಕೆಯನ್ನು ನಾವು ಕಡಿತ ಮಾಡಬೇಕು ಅಂತ ಯಾರು ಹೇಳಿರೋದು? ಇದೇ ಜೆಲೆನ್ಸ್ಕಿ ಹೇಳಿಕೆ ಕೊಡ್ತಾರೆ. ಇರಾನ್ ಶಹೇದ್ ಡ್ರೋನ್ಗಳನ್ನು ರಷ್ಯಾಕ್ಕೆ ತಲುಪ್ತಾ ಇದೆ. ಈಗ ಉಕ್ರೇನ್ ಏನು ಮಾಡ್ತಾ ಇತ್ತು ಇಷ್ಟು ದಿನಗಳ ಕಾಲ? ತನ್ನ ಬಳಿ ಇರುವಂತಹ ಡ್ರೋನ್ಗಳನ್ನು ಯಾರ ಮೇಲೆ ಪ್ರಯೋಗ ಮಾಡ್ತಿತ್ತು? ರಷ್ಯಾದ ತೈಲ ಘಟಕಗಳ ಮೇಲೆ ಪ್ರಯೋಗ ಮಾಡ್ತಾ ಇತ್ತು, ತೈಲ ಸಂಸ್ಕರಣ ಘಟಕಗಳ ಮೇಲೆ ಪ್ರಯೋಗ ಮಾಡ್ತಾ ಇತ್ತು. ಇದರ ವಿರುದ್ಧವಾಗಿ ರಷ್ಯಾ ತನ್ನ ಬಳಿ ಇರುವಂತಹ ವೆಚ್ಚದಾಯಕ ಡ್ರೋನ್ಗಳನ್ನು ಬಳಕೆ ಮಾಡೋದಕ್ಕಿಂತ ಇರಾನ್ ಬಳಿ ಇರುವಂತಹ ಶಾಯೆಡ್ ಡ್ರೋನ್ಗಳನ್ನು ನಾವೇನು ಕರಿತೀವಿ, ಕಾಮಿಕ್ರೇಜ್ ಡ್ರೋನ್ಗಳು, ಆತ್ಮಹತ್ಯಾ ಡ್ರೋನ್ಗಳನ್ನು ನಾವು ಕರಿತೀವಿ, ಅವುಗಳನ್ನು ತರಿಸಿಕೊಳ್ಳುವಲ್ಲಿ ರಷ್ಯಾದವರು ಮುಂದಾಗ್ತಾ ಇದ್ರು. ಆ ಡ್ರೋನ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂಥ ಹಡಗುಗಳ ಮೇಲೆ ದಾಳಿ ಮಾಡಿ ಅದನ್ನು ತಡೆ ಹಿಡಿಯುವ ಪ್ರಯತ್ನವನ್ನು ಮಾಡಿದ್ದೀವಿ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಮುದ್ರವನ್ನು ಆಯ್ಕೆ ಮಾಡಿದಾರಲ್ಲ, ಈ ಕ್ಯಾಸ್ಪಿಯನ್ ಸಮುದ್ರ. ಈ ಕ್ಯಾಸ್ಪಿಯನ್ ಸಮುದ್ರ ಅಂತಾರಾಷ್ಟ್ರೀಯ ಎಲ್ಲ ದೇಶಗಳಿಗೂ ಕೂಡ ಬಳಕೆ ಮಾಡುವುದಕ್ಕೆ ಇರಬಹುದಾದಂತಹ ಜಲಮಾರ್ಗ ಅಲ್ಲ. ಇದು ಕೇವಲ 5 ದೇಶಗಳಿಗೆ ಮಾತ್ರ ಸೀಮಿತ ಆಗುತ್ತೆ. ಯಾರ್ಯಾರಿಗೆ ಆಗುತ್ತದು? ಅದು ಇರಾನ್ಗಾಗುತ್ತೆ, ಅಜರ್ಬೈಜಾನ್ಗಾಗುತ್ತೆ, ಕಜಕಿಸ್ತಾನ್ ಆಗುತ್ತೆ, ತುರ್ಕಮೆನಿಸ್ತಾನ್. ಈ 4-5 ದೇಶಗಳನ್ನು ಮಾತ್ರ ಸುತ್ತುವರೆದಿರುವಂತಹ ಸಮುದ್ರ ಇದು. ನೀವು ಇರಾನ್ ಏನು ಆಲೋಚನೆ ಮಾಡಿತ್ತು, ಈ ಸಮುದ್ರದ ಮುಖಾಂತರ ರಹಸ್ಯವಾಗಿ ಗುಪ್ತವಾಗಿ ನಾವು ರಷ್ಯಾವನ್ನು ತಲುಪಬಹುದು. ಯಾಕೆ? ಇದು ಉಕ್ರೇನ್ನಿಂದ ಸುಮಾರು 1000 ಕಿಲೋಮೀಟರ್ ದೂರದಲ್ಲಿದೆ. ಅವರ ಕ್ಷಿಪಣಿಗಳು ಇಲ್ಲಿಯ ತನಕ ಬಂದು ಮುಟ್ಟಲ್ಲ ಅನ್ನುವಂಥ ಆಲೋಚನೆಯಲ್ಲಿ ಇರಾನ್ ಅವರಿದ್ರು. ಆದರೆ ಇದರ ಹೊರತಾಗಿಯೂ ಕೂಡ ಉಕ್ರೇನ್ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಇರಾನ್ ಹಡಗುಗಳ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದ. ಆ ಮುಖಾಂತರ ಮತ್ತೊಂದು ಹಂತವನ್ನು ಮಧ್ಯಪ್ರಾಚ್ಯದ ಯುದ್ಧ ತಲುಪಿದೆ. ಇವೆಲ್ಲದರ ಜೊತೆಗೆ ಫೆಬ್ರವರಿ 28ರಿಂದ ಶುರುವಾದಂತಹ ಯುದ್ಧ ಸುಮಾರು 120-125 ದಿನಗಳಿಗೆಲ್ಲ ಬಂದು ನಿಂತಿದೆ. ಹಾಗಾದರೆ ಅಂತಿಮ ಫಲಿತಾಂಶ ಏನು? ಮಹಾಯುದ್ಧದ ಅಂತಿಮ ಲೆಕ್ಕಾಚಾರ ಏನು? ಏನೇನಾಯಿತು, ಏನು ಎತ್ತ ನೋಡೋಣ. ಇರಾನ್ ಯುದ್ಧದಲ್ಲಿ ಈ ತನಕ ಒಂದು 7500ಕ್ಕೂ ಹೆಚ್ಚು ಜನ ಭೀಕರವಾಗಿ ಮೃತಪಟ್ಟಿದ್ದಾರೆ ಎನ್ನುವಂಥ ವರದಿಗಳಿದೆ. 7500ಕ್ಕೂ ಹೆಚ್ಚು ಜನ ಘಟನೆಯಲ್ಲಿ ಮೃತಪಟ್ಟರು. ಒಂದು ಶಾಲೆಯ ಮೇಲೆ ಅಟ್ಯಾಕ್ ಆಯಿತು, 131ಕ್ಕೂ ಅಧಿಕ ಜನ ವಿದ್ಯಾರ್ಥಿಗಳು ಮೃತಪಟ್ಟರು. ಅಲ್ಲಲ್ಲಿ ಸಾರ್ವಜನಿಕರ ಮೇಲೆ ದಾಳಿಯಾಗಿದ್ದನ್ನು ನೋಡಿದ್ದೀವಿ. ಇತ್ತೀಚೆಗೆ ಕ್ಯಾನ್ಸರ್ ಹಾಸ್ಪಿಟಲ್ ಹತ್ರ ದಾಳಿಯಾಗಿದ್ದನ್ನು ನೋಡಿದ್ದೀವಿ. ಹೀಗಾಗಿ 7500ಕ್ಕೂ ಹೆಚ್ಚು ಜನ ಭೀಕರವಾಗಿ ಮೃತಪಟ್ಟಿದ್ದಾರೆ. ಲೆಬನಾನ್ನಲ್ಲಿ 4000 ಜನ ಮೃತಪಟ್ಟಿದ್ದಾರೆ. 3400ಕ್ಕೂ ಹೆಚ್ಚು ಇರಾನ್ನಲ್ಲಿ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಅಂದರೆ ಒಟ್ಟಾರೆ ಅಲ್ಲಿ ಇಸ್ರೇಲ್ ಹೆಜ್ಬುಲ್ಲಾ ಕಾರಣಕ್ಕಾಗಿ ಲೆಬನಾನ್ ಮೇಲೆ ದಾಳಿ ಮಾಡ್ತಲ್ಲ, ಅಲ್ಲಿ ಒಂದು 4000 ಜನ, ಇರಾನ್ನಲ್ಲಿ 3400ಕ್ಕೂ ಅಧಿಕ ಜನ ಮೃತಪಟ್ಟರು. ಅಮೆರಿಕಾದ 18 ಯೋಧರು ಮೃತಪಟ್ಟರು. ಇಸ್ರೇಲ್ನ 24 ನಾಗರಿಕರೆಲ್ಲ ಈ ಸಂಘರ್ಷಕ್ಕೆ ಆಹುತಿಯಾಗಿದ್ದಾರೆ. ಮುಂದಿನ ವಾರ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅಮೆರಿಕ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಇದರ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾದರೆ ಒಮನ್ ಮಧ್ಯಸ್ಥಿಕೆ ಫಲ ನೀಡುತ್ತಾ ಅಥವಾ ಟ್ರಂಪ್ ಮತ್ತೊಂದು ಬಿಗ್ ಆಪರೇಷನ್ ಮಾಡ್ತಾರಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಈ ಯುದ್ಧ ಮುಂದುವರೆದಷ್ಟು
ಈ ಯುದ್ಧ ಮುಂದುವರೆದಷ್ಟು ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರಿಗೆ ಖುಷಿ ಆಗುತ್ತೆ. ಈ ಯುದ್ಧ ಅಂತ್ಯಕ್ಕೆ ಹೋದಂತೆ ಅಥವಾ ಡೊನಾಲ್ಡ್ ಟ್ರಂಪ್ ಇದನ್ನು ಸ್ಥಗಿತ ಮಾಡ್ತೀನಿ ಅಂತ ಹೇಳಿದಾಗ ಇಸ್ರೇಲ್ ಮತ್ತು ಅಮೆರಿಕಾದ ನಡುವೆ ಭಿನ್ನಾಭಿಪ್ರಾಯಗಳು ಬರೋದಕ್ಕೆ ಶುರುವಾಗುತ್ತೆ. ಇದೇ ವ್ಯತ್ಯಾಸ ಇರೋದು. ನೀವು ಎಫಿಕ್ ಫ್ಯೂರಿ 2.0 ಶುರು ಮಾಡ್ತೀನಿ ಅಂತ ಹೇಳಿ ಅದನ್ನು ಸ್ಟಾಪ್ ಮಾಡಿದಾಗ ಬೆಂಜಮಿನ್ ನೆತನ್ಯಾಹು ಮಾಡಬೇಕು ಅಂತ ಹೇಳಿದ್ರು, ಅಮೆರಿಕ ಮಾಡಲ್ಲ ಅಂತ ಹೇಳಿದ್ರು. ಅದಾದ ನಂತರ ಒಪ್ಪಂದಕ್ಕೆ ಸಹಿ ಹಾಕಬಾರ್ದು, ಅವ್ರಿಗೆ ಯಾವುದೇ ಹಣಕಾಸಿನ ಸಹಾಯವನ್ನು ಮಾಡಬಾರ್ದು, ಅದು ನನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅಂತ ಬೆಂಜಮಿನ್ ನೆತನ್ಯಾಹು ಹೇಳಿದ್ರು. ಇಲ್ಲ ನಾನು ಅವ್ರ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ತೀನಿ, ನಿಮ್ಮ ಮಾತನ್ನು ಯಾವುದೇ ಕಾರಣಕ್ಕಾಗಿ ಕೇಳಲ್ಲ ಅಂತ ಇದೇ ಡೊನಾಲ್ಡ್ ಟ್ರಂಪ್ ಅವರು ಬೆಂಜಮಿನ್ ನೆತನ್ಯಾಹು ಅವರ ಮಾತನ್ನು ಮೀರಿ ಅವರ ಜೊತೆಗೆ ಮಾತುಕತೆಯನ್ನೆಲ್ಲ ನಡೆಸಿದ್ದನ್ನು ನೋಡಿದ್ದೀವಿ. ಇವೆಲ್ಲದರ ನಡುವೆ ಬೆಂಜಮಿನ್ ನೆತನ್ಯಾಹು ಏನೋ ಅಮೆರಿಕಾದ ಪ್ರವಾಸವನ್ನು ತೆಗೆದುಕೊಳ್ತಾರಂತೆ. ಆ ಪ್ರವಾಸದಲ್ಲಿ ಏನು ಮಾತುಕತೆಗಳಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಆದರೆ ಭೀಕರ ಯುದ್ಧದಲ್ಲಿ ಮಾತ್ರ ಅನೇಕ ಸಾವು ನೋವುಗಳಾಗಿದ್ದನ್ನು ನೋಡ್ತಾ ಇದ್ದೀವಿ. ಇದು ಒಟ್ಟಾರೆ 28ರಿಂದ ಹಿಡಿದು ಇಲ್ಲಿಯ ತನಕ ಆಗಿರುವಂತಹ ಒಟ್ಟು ಬೆಳವಣಿಗೆ ಸಾವು ನೋವಿನ ಪ್ರಮಾಣ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಆದರೆ ಎರಡನೇ ಸುದ್ದಿ ಪಾಕಿಸ್ತಾನಕ್ಕೆ ಈ ಹಳೆಯ ಭೂತ ಒಂದು ಕಾಡ್ತಾ ಇದೆ. ಈ ಭೂತ ಯಾವುದು ಕನೆಕ್ಟಿವಿಟಿ ಇದೆ ಅಂತ ಹೇಳಿದ್ರೆ ಇದೇ ಮಧ್ಯಪ್ರಾಚ್ಯಕ್ಕೆ ಕನೆಕ್ಟಿವಿಟಿ ಇದೆ, ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಕನೆಕ್ಟಿವಿಟಿ ಇದೆ. ಇದೇ ಇರಾನ್ ಮತ್ತು ಅಮೆರಿಕಾದ ನಡುವೆ ಯುದ್ಧ ಆಗ್ತಾ ಇದ್ದಂತಹ ಸಮಯದಲ್ಲಿ ನಾನು ಶಾಂತಿ ದೂತ ಮಾತುಕತೆ ನಡೆಸ್ತೀನಿ, ಯುದ್ಧ ಆಗಬಾರದು ಅನ್ನುವ ಕಾರಣಕ್ಕಾಗಿ ಇಸ್ಲಾಮಾಬಾದ್ನಲ್ಲಿ 2 ಸುತ್ತಿನ ಮಾತುಕತೆಗೆ ಒಂದು ಮೇಜನ್ನು ಅರೇಂಜ್ ಮಾಡಿದಂತಹ ಪಾಕಿಸ್ತಾನ ಇದೀಗ ಒಂದು ಇಕ್ಕಟ್ಟಿನ ಸ್ವರೂಪದಲ್ಲಿ ಸಿಕ್ಕಂಡಂತೆ ಕಾಣಿಸ್ತಾ ಇದೆ. ಯಾವ ರೂಪದಲ್ಲಿ? ಒಂದು ಕಡೆ ಸೌದಿ ಅರೇಬಿಯಾ ವರ್ಸಸ್ ಯಮನ್ನ ಹೌತಿಗಳ ನಡುವೆ ಆಗ್ತಾ ಇರುವಂತಹ ಬೆಳವಣಿಗೆ. ಇದೀಗ ಈ ಫೈಟ್ನಲ್ಲಿ ಪಾಕಿಸ್ತಾನ ಯಾರಿಗೆ ಸಪೋರ್ಟ್ ಮಾಡಬೇಕು? ಸಹಜವಾಗಿ ಸೌದಿ ಅರೇಬಿಯಾದವರಿಗೆ ಸಪೋರ್ಟ್ ಮಾಡಬೇಕಾದಂಥ ಅನಿವಾರ್ಯತೆ ಬಂದ್ಬಿಟ್ಟಿದೆ. ಇದಕ್ಕೆ ಕಾರಣ ನಾನು ನಿನ್ನೆ ಉಲ್ಲೇಖ ಮಾಡಿದ ಹಾಗೆ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದ ನಡುವೆ ಆಗಿದ್ದಂತಹ 2025ರ ಒಪ್ಪಂದ. ಹಾಗಾದರೆ ಈ ಹಿಂದೆ 2015ರಲ್ಲಿ ಈ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ನಾನು ಆವಾಗಲೇ ಹೇಳಿದೆ, ಯಮನ್ನ ಹೌತಿಗಳು ಯಮನ್ನ ರಾಜಧಾನಿಯನ್ನು ವಶಪಡಿಸಿಕೊಂಡ್ರು, ಅಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಆಡಳಿತವನ್ನು ಕೊನೆಗಾಣಿಸಿದ್ರು. ಅದಾದ ನಂತರ ಸೌದಿಗಳು ಮತ್ತು ಹೌತಿಗಳ ನಡುವೆ ಯುದ್ಧ ಶುರುವಾಯಿತು. ಯುದ್ಧದ ನಡುವೆ ಒಂದು ಬೆಳವಣಿಗೆ ಆಗಿತ್ತು. ಸೌದಿ ಅರೇಬಿಯಾದವರು ಒಂದು ಪಾಕಿಸ್ತಾನದವ್ರನ್ನ ಸಹಾಯ ಮಾಡಬೇಕು ಅಂತ ಕೇಳಿದ್ರು. ಅವತ್ತು ಪಾಕಿಸ್ತಾನ ಏನು ಮಾಡಿತ್ತು? ಇವತ್ತು ಪಾಕಿಸ್ತಾನದ ಅಜೆಂಡಾ ಏನಿದೆ? ಡೀಟೇಲ್ಸ್ ನೋಡ್ತಾ ಹೋಗೋಣ. 11 ವರ್ಷಗಳ ಬಳಿಕ ಹೌತಿಗಳ ರಿವೆಂಜ್ 2015ರಲ್ಲಿ ಆದಂತಹ ಬೆಳವಣಿಗೆ. ಪಾಕಿಸ್ತಾನಕ್ಕೆ 2015ರ ಯಮನ್ನ ಯುದ್ಧದ ನೆನಪಿಗೆ ಸದ್ಯಕ್ಕೆ ಕಾಡ್ತಾ ಇದೆ. ಅವತ್ತು ಸೌದಿ ಅರೇಬಿಯಾದವರು ಬಂದು ಪಾಕಿಸ್ತಾನ ಕೇಳ್ಕೊಳ್ತಾರೆ, ನಿಮ್ಮ ಸೈನಿಕರನ್ನು ಕಳಿಸಿ, ನಿಮ್ಮ ಯುದ್ಧ ವಿಮಾನಗಳನ್ನು ಕಳಿಸಿ, ನಿಮ್ಮ ತಂತ್ರಜ್ಞಾನವನ್ನು ನಮಗೆಲ್ಲ ಕೊಡಿ ಅಂತ ಅವರೆಲ್ಲ ಕೇಳಿಕೊಂಡ್ರು. ಅವತ್ತು ತಟಸ್ಥ ನೀತಿಯನ್ನು ಪಾಕಿಸ್ತಾನ ತೆಗೆದುಕೊಂಡಿತ್ತು. ಸೌದಿ ಅರೇಬಿಯಾ ಹೌತಿಗಳ ವಿರುದ್ಧ ಒಂದು ಆಪರೇಷನ್ ಡಿಸಿಸಿವ್ ಸ್ಟಾರ್ಮ್ ಅನ್ನುವಂಥ ಒಂದು ಕಾರ್ಯಾಚರಣೆ ಮಾಡುತ್ತೆ. ಏನಿದು? ಮನ್ಸೂರ್ ಹಾದಿ ಎನ್ನುವಂಥ ಒಬ್ಬ ವ್ಯಕ್ತಿಯ ಆಡಳಿತವನ್ನು ಕೆಳಗಿಳಿಸಿದ್ದನ್ನು ಖಂಡಿಸಿ ಆಪರೇಷನ್ ಇದನ್ನು ಶುರು ಮಾಡ್ತಾರೆ. ಈ ಹಾದಿ ಎನ್ನುವಂತಹ ಮನ್ಸೂರ್ ಹಾದಿ ಎನ್ನುವಂಥ ವ್ಯಕ್ತಿ ಸೌದಿ ಅರೇಬಿಯಾಕ್ಕೆ ಪಲಾಯನಗೊಂಡು ನನ್ನ ಸರ್ಕಾರವನ್ನು ರಕ್ಷಣೆ ಮಾಡಬೇಕು ಅಂತ ಸೌದಿ ಅರೇಬಿಯಾ ಕೇಳ್ಕೊಳ್ತಾನೆ. ಸೌದಿ ಅರೇಬಿಯಾಕ್ಕೆ ಕೇಳಿಕೊಂಡ ತಕ್ಷಣ ಸೌದಿ ಅರೇಬಿಯಾ ಡಿಸಿಸಿವ್ ಸ್ಟಾರ್ಮ್ ಎನ್ನುವಂಥ ಆಪರೇಷನ್ನನ್ನು ಶುರು ಮಾಡುತ್ತೆ ಹೌತಿಗಳ ವಿರುದ್ಧ. ಆಗ ಇವ್ರೇನು ಮಾಡ್ತಾರೆ? ಸೌದಿ ಅರೇಬಿಯಾದವರು ಪಾಕಿಸ್ತಾನಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡ್ರು, ಸಹಾಯದ ಬೇಕೆ, ನಮ್ಮದು ಯುದ್ಧ ವಿಮಾನ ಕೊಡಿ, ನೌಕಾಪಡೆ ಕೊಡಿ, ಪದಾಯಿತಿ ಸೈನ್ಯಗಳನ್ನೆಲ್ಲ ಕಳಿಸಿಕೊಡಿ ಅಂತ ಕೇಳಿಕೊಂಡ್ರು ಪಾಕಿಸ್ತಾನಕ್ಕೆ. ಅವತ್ತು ಪಾಕಿಸ್ತಾನದ ಪ್ರಧಾನಮಂತ್ರಿಯಾಗಿ ಯಾರಿರ್ತಾರೆ? ನವಾಜ್ ಶರೀಫ್ ಇದ್ರು. ಈ ನವಾಜ್ ಶರೀಫ್ ಇಕ್ಕಟ್ಟಿನ ಸ್ಥಿತಿಗೆ ಸಿಕ್ಕಾಕೊಂಡ್ರು. ಯಾಕೆ? ಸೌದಿಯ ಅವತ್ತಿನ ರಾಜರ ಜೊತೆಗೆ ನವಾಜ್ ಶರೀಫ್ ಅತ್ಯುತ್ತಮವಾದಂಥ ಸಂಬಂಧವನ್ನು ಹೊಂದಿದ್ರು. ಒಂದು ಕಡೆ ಸೈನ್ಯವನ್ನು ಕಳಿಸಬೇಕು ಅಥವಾ ರಾಷ್ಟ್ರದ ಹಿತದೃಷ್ಟಿಯಿಂದ ಕಳಿಸಬಾರ್ದು, ಇಂಥದ್ದೊಂದು ಇಕ್ಕಟ್ಟಿಗೆ ನವಾಜ್ ಶರೀಫ್ ಸಿಕ್ಕಾಕೊಂಡ್ರು. ಹೀಗಾಗಿ ಏಕಸ್ವಾಮ್ಯದ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬೇಡ ಅಂತೇಳಿ ಇದನ್ನು ಸಂಸತ್ತಿಗೆ ಹಾಕ್ತಾರೋ. ಸಂಸತ್ತಿಗೆ ಹಾಕಿದ್ರು. ಪಾಕಿಸ್ತಾನದ ಸಂಸತ್ನಲ್ಲಿ ಸುದೀರ್ಘವಾಗಿ ಸೈನ್ಯವನ್ನು ಕಳಿಸಬೇಕು, ಸಹಾಯ ಮಾಡಬೇಕು ಬೇಡವೋ ಎನ್ನುವಂಥ ವಿಚಾರದಲ್ಲಿ 5 ದಿನಗಳ ಕಾಲ ಚರ್ಚೆ ಆಯಿತು ಪಾಕಿಸ್ತಾನದಲ್ಲಿ. ಅಂತಿಮವಾಗಿ ಏನಾಯಿತು? ಏಪ್ರಿಲ್ 10, 2015ರಂದು ಸೌದಿ ಒಕ್ಕೂಟವನ್ನು ಯಾವುದೇ ಕಾರಣಕ್ಕಾಗಿಯೂ ಕೂಡ ಪಾಕಿಸ್ತಾನ ಸೇರಬಾರದು, ಅವರಿಗೆ ಸಪೋರ್ಟ್ ಮಾಡಬಾರದು ಅಂತ ಈ ಸಂಸತ್ತಿನಲ್ಲಿ ನಿರ್ಣಯವನ್ನು ತೆಗೆದುಕೊಂಡ್ರು. ಇದರ ಜೊತೆಗೆ ಒಂದು ಕಂಡೀಷನ್ ಹಾಕ್ತಾರೆ ಅವರು. ಸೌದಿ ಅರೇಬಿಯಾ ಇವತ್ತೇನು ಹೌತಿಗಳ ವಿರುದ್ಧ ದಾಳಿ ಮಾಡ್ತಾ ಇದ್ದಾರೆ, ನಾಳೆ ಹೌತಿಗಳು ಏನಾದರೂ ಮೆಕ್ಕಾ ಮತ್ತು ಮದೀನಾ ಮೇಲೆ ಏನಾದರೂ ದಾಳಿ ಮಾಡೋದಕ್ಕೆ ಬಂದರೆ, ಅಂದರೆ ಮುಸ್ಲಿಮರ ಪವಿತ್ರ ಕ್ಷೇತ್ರಗಳಾದಂಥ ಮೆಕ್ಕಾ ಮತ್ತು ಮದೀನಾಕ್ಕೆ ಏನಾದರೂ ದಾಳಿಗೆ ಬಂದರೆ ಅವತ್ತು ಮಾತ್ರ ಪಾಕಿಸ್ತಾನ ನಿಮ್ಮ ಸಹಾಯಕ್ಕೆ ಬರುತ್ತೆ, ಅಲ್ಲಿಯ ತನಕ ನಾವು ನಿಮ್ಮ ಸಹಾಯಕ್ಕೆ ಬರಲ್ಲ ಅಂತ ಸಂಸತ್ನಲ್ಲಿ ಅಂಗೀಕಾರ ಆಗಿಬಿಡ್ತು. ಅವತ್ತು ಆದಂತಹ ಬೆಳವಣಿಗೆ. ಅವತ್ತು ನಾನು ನಿಮಗೆ ಸೈನ್ಯ ಕೊಡಲ್ಲ ಅಂತ ಹೇಳಿದರು. ಆದರೆ 2025ರಲ್ಲಿ 10 ವರ್ಷಗಳ ನಂತರ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ನಡುವೆ ಒಂದು ಒಪ್ಪಂದ ಆಯಿತು ಕಳೆದ ವರ್ಷ. ಆ ಒಪ್ಪಂದದ ಏನು ಎತ್ತ ಅನ್ನೋದ್ರ ಬಗ್ಗೆ ಮುಂದಿನ ಡೀಟೇಲ್ಸಲ್ಲಿ ನೋಡ್ತಾ ಹೋಗೋಣ. ಸೌದಿ ಮತ್ತು ಪಾಕ್ ದಶಕಗಳ ಗುಪ್ತ ಬಾಂಧವ್ಯ ಹೆಂಗಿತ್ತು ಅದ್ರ ಬಗ್ಗೆ ನಾನು ಬರ್ತೀನಿ. ಒಪ್ಪಂದ ಏನಾಗಿತ್ತು, ಏನು ಎತ್ತ ಅಂತ. ಆದರೆ ಸೌದಿ ಮತ್ತು ಪಾಕಿಸ್ತಾನದ ಸಂಬಂಧ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಕ್ವಿಕ್ ಆಗಿ ನೋಡ್ಬಿಡೋಣ ನಾವು. ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ಸಂಬಂಧ ಹೆಂಗಿತ್ತು ಅಂತ ಹೇಳಿದ್ರೆ 1947ರಲ್ಲಿ
ಪಾಕಿಸ್ತಾನ ಎನ್ನುವಂತಹ ಒಂದು ದೇಶ ಭಾರತದಿಂದ ಪ್ರತ್ಯೇಕ ಆಗುವ ಅದಕ್ಕಿಂತ ಮೊದಲೇ ಸೌದಿ ಅರೇಬಿಯಾದ ರಾಜರುಗಳು ಆಗಾಗಲೇ ಕರಾಚಿಗೆ ಹೋಗಿ ಬರ್ತಾ ಇದ್ರು. ಕರಾಚಿಯಲ್ಲಿದ್ದಂಥ ಮುಸ್ಲಿಂ ಲೀಗ್ ನಾಯಕರುಗಳನ್ನೆಲ್ಲ ಭೇಟಿಯಾಗಿ ಬರ್ತಾ ಇದ್ರು. ಪ್ರತ್ಯೇಕ ರಾಷ್ಟ್ರಕ್ಕೆ ಒಂದು ಬೇಡಿಕೆಗೆ ಅವರು ಎಲ್ಲವೂ ಕೂಡ ಓಕೆ ಅಂತ ಹೇಳ್ತಾ ಇದ್ರು, ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ರು. ಅಲ್ಲಿಂದ ಶುರುವಾಯಿತು. 1940ರ ದಶಕದಲ್ಲಿ ಶುರುವಾಯಿತು. 42ರಲ್ಲಿ ಪ್ರತ್ಯೇಕವಾದಂಥ ಪಾಕಿಸ್ತಾನ ರಚನೆ ಆದಾಗ ಅದಕ್ಕೆ ಮೊಟ್ಟ ಮೊದಲವಾಗಿ ಬೆಂಬಲವನ್ನು ಸೂಚಿಸಿದ್ದು ಕೂಡ ಇದೇ ಸೌದಿ ಅರೇಬಿಯಾ ಅನ್ನೋದನ್ನು ನಾವು ಯಾವತ್ತೂ ಕೂಡ ಮರಿಬಾರದು. ಅವತ್ತಿನಿಂದ ಶುರುವಾಯಿತು. 1940, ಅದಾದ ನಂತರ 47, 50ರಲ್ಲಿ ಕೆಲವೊಂದಿಷ್ಟು ಸಂಬಂಧಗಳು ಶುರುವಾಗುತ್ತೆ ಇವ್ರ ನಡುವೆ. 50ರಲ್ಲೂ ಕೂಡ ಕೆಲವೊಂದಿಷ್ಟು ಸಂಬಂಧ ಏನಾಗುತ್ತೆ ಅಂತ ಹೇಳಿದ್ರೆ 51ರಲ್ಲಿ ಒಂದು ಸ್ನೇಹ ಒಪ್ಪಂದವನ್ನು ಮಾಡ್ಕೊಳ್ತಾರೆ. 1954ರಲ್ಲಿ ಸೌದಿ ರಾಜರು ಏನು ಕರಾಚಿಗೆ ಬರ್ತಾ ಇದ್ರು ಅವರಿಗೆ ಸೌದಾದಾಬಾದ್ ಎನ್ನುವಂಥ ಒಂದು ವಸತಿ ಪಟ್ಟಣವನ್ನು ನಿರ್ಮಾಣ ಮಾಡಲಾಗುತ್ತೆ. 1960ರ ನಂತರ ಆರ್ಥಿಕ ಮತ್ತು ರಕ್ಷಣಾ ಮೈತ್ರಿಗಳೆಲ್ಲ ಆಗುತ್ತೆ. ಅಂದರೆ 1960ರಲ್ಲಿ ಸೌದಿ ಅರೇಬಿಯಾ ಏನು ಮಾಡ್ತು, ರಾಯಲ್ ಸೌದಿ ಏರ್ಫೋರ್ಸ್ ಅನ್ನ ಒಂದು ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಪ್ರಯತ್ನಕ್ಕೆ ಬರುತ್ತೆ. ಈ ರಾಯಲ್ ಸೌದಿ ಏರ್ಫೋರ್ಸ್ ಅನ್ನು ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ ಪಾಕಿಸ್ತಾನದ ಸಹಾಯ ಬೇಕಾಯಿತು. ಅಲ್ಲಿರುವಂತಹ ಪೈಲಟ್ಗಳಿಗೆ, ಅಲ್ಲಿರುವಂತಹ ಎಂಜಿನಿಯರ್ಸ್ಗಳಿಗೆ, ಅಲ್ಲಿರುವಂತಹ ಅಧಿಕಾರಿಗಳಿಗೆ ಒಂದು ತಾಂತ್ರಿಕವಾಗಿ ತರಬೇತಿ ಕೊಡಬೇಕಾಗಿದ್ದವರು ಯಾರು? ಪಾಕಿಸ್ತಾನ ತರಬೇತಿ ಕೊಡಬೇಕಾಯಿತು. ಇದಕ್ಕೆ ಪಾಕಿಸ್ತಾನದ ಸ್ವಹಿತಾಸಕ್ತಿ ಇತ್ತು. ಏನು, ನಾನು ನಿಮಗೆ ತರಬೇತಿ ಕೊಡ್ತೀನಿ, ನನ್ನ ದೇಶದಲ್ಲಿ ತೈಲ ಉತ್ಪಾದನೆ ಆಗಲ್ಲ, ನಾನು ಕಡಿಮೆ ದರದಲ್ಲಿ ಮತ್ತು ನನ್ನ ದೇಶ ಆರ್ಥಿಕ ಬಿಕ್ಕಟ್ಟಿಗೆ ಒಳಗಾದಾಗ ನೀವು ಪುಕ್ಕಟ್ಟೆ ತೈಲವನ್ನು ನನಗೆ ಕೊಡಬೇಕು ಅನ್ನುವಂಥ ಕಂಡೀಷನ್ ರೂಪದಲ್ಲಿ ಇವರು ತರಬೇತಿ ಕೊಡೋದಕ್ಕೆ ಅಲ್ಲಿಗೆ ಹೋಗ್ತಾರೆ. ಅವತ್ತಿನಿಂದ ಎಲ್ಲವೂ ಕೂಡ ಶುರುವಾಯಿತು. 1965 ಭಾರತ ಮತ್ತು ಪಾಕಿಸ್ತಾನದ ಯುದ್ಧ, 1971 ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸಮಯದಲ್ಲಿ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಸಹಾಯ ಮಾಡಿತ್ತು. 1991ರಲ್ಲಿ ಗಲ್ಫ್ ಯುದ್ಧ ಏನಾಯಿತು, ಅವತ್ತು ಪಾಕಿಸ್ತಾನದ 11,000 ಸೈನಿಕರು ಸೌದಿ ಅರೇಬಿಯಾಕ್ಕೆಲ್ಲ ಹೋಗಿದ್ರು. ಪಾಕಿಸ್ತಾನಕ್ಕೆ ವಿದೇಶದಿಂದ ಏನು ಆದಾಯ ಬರುತ್ತೆ, ಆ ಎಲ್ಲ ವಿದೇಶದಿಂದ ಬರುವ ಆದಾಯದ ಅತಿ ಹೆಚ್ಚು ಪ್ರಮಾಣ ಎಲ್ಲಿಂದ ಬರುತ್ತೆ? ಸೌದಿ ಅರೇಬಿಯಾದಿಂದ ಬರುತ್ತೆ. ಯಾಕಂದರೆ 1990ರ ಆಸುಪಾಸಿನಲ್ಲಿ ಪಾಕಿಸ್ತಾನದ ಆರ್ಥಿಕತೆ ಜರ್ಜರಿತ ಆಗಿ ಹೋಗ್ಬಿಡುತ್ತೆ, ಆರ್ಥಿಕವಾಗಿ ಮುಗ್ಗರಿಸೋಗ್ತಾರೆ. ಆಗ ಪಾಕಿಸ್ತಾನದ ಯುವಕರು, ಪಾಕಿಸ್ತಾನದ ಜನ ಏನು ಮಾಡಿಬಿಡ್ತಾರೆ, ಮಧ್ಯಪ್ರಾಚ್ಯದಲ್ಲಿ ಕೆಲಸವನ್ನು ಹುಡ್ಕೊಂಡು ಹೋಗ್ತಾರೆ. ಹೀಗೆ ಕೆಲಸವನ್ನು ಹುಡುಕಿಕೊಂಡು ಹೋದವರು ಸೌದಿ ಅರೇಬಿಯಾದಲ್ಲಿ ಟಂಕಾಣಿ ಹುಡ್ತಾರೋ, ಅಲ್ಲಿಂದ ಹೆಚ್ಚು ಆದಾಯ ಪಾಕಿಸ್ತಾನಕ್ಕೆ ಇವತ್ತು ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. 1998ರಲ್ಲಿ ಈ ಪರಮಾಣು ಪ್ರಯೋಗ ಮಾಡಿದ್ರಲ್ಲ ಮೊಟ್ಟ ಮೊದಲ ಬಾರಿಗೆ, ಆ ಪರಮಾಣು ಪ್ರಯೋಗ ಆದಂತಹ ಸಮಯದಲ್ಲೂ ಕೂಡ ಸೌದಿ ಅರೇಬಿಯಾ ಅವರಿಗೆ ಶತಕೋಟಿ ರೂಪಾಯಿ ಮೌಲ್ಯದಲ್ಲಿ ಹಣವನ್ನು ಸಹಾಯವಾಗಿ ಕೊಟ್ಟಿದೆ. ಬಿಕಾಸ್ ಮಧ್ಯಪ್ರಾಚ್ಯದಲ್ಲಿ ನೀವು ಮಾತ್ರ ಪರಮಾಣುವನ್ನು ಹೊಂದ್ತಾ ಇದ್ದೀರಿ, ಅದು ಮುಂದೊಂದು ದಿನ ನನಗೆ ಸಹಾಯಕ್ಕೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಹಣವನ್ನು ಕೊಟ್ಟಿದ್ರು ಅಂತ ಒಂದು. 99ರಲ್ಲಿ ನವಾಜ್ ಶರೀಫ್ ಅಂದರೆ ಅವತ್ತಿನ ಶರೀಫ್ ಸರ್ಕಾರವನ್ನು ಮಿಲಿಟರಿ ಸೈನ್ಯ ಉರುಳಿಸಿತ್ತು. ಅವತ್ತು ಅವರನ್ನು ಜೈಲಲ್ಲಿ ಇಟ್ಟಿದ್ರು. ಅವರಿಗೆ ರಾಜಕೀಯ ಆಶ್ರಯವನ್ನು ಕೂಡ ಸೌದಿ ಅರೇಬಿಯಾ ಕೊಟ್ಟಿತ್ತು. ಅಲ್ಲಿಂದ ಇಲ್ಲಿಯ ತನಕ ಅವ್ರ ಸಂಬಂಧ ಎಲ್ಲ ಗಟ್ಟಿ ಇದೆ. ಇವೆಲ್ಲದರ ನಡುವೆ 2025ರ ರಕ್ಷಣಾ ಒಪ್ಪಂದ ಏನು, ಡೀಟೇಲ್ಸ್ ನೋಡೋಣ ಅದ್ರ ಬಗ್ಗೆ. ಯುದ್ಧ ಅನಿವಾರ್ಯನಾ ಅನ್ನೋ ಪ್ರಶ್ನೆ ಇದೆ. ಕಳೆದ ಸೆಪ್ಟೆಂಬರ್ನಲ್ಲಿ ಸೌದಿ ಮತ್ತು ಪಾಕಿಸ್ತಾನದ ನಡುವೆ ಒಂದು ಕಾರ್ಯತಂತ್ರ ರಕ್ಷಣಾ ಒಪ್ಪಂದ ಆಯಿತು. ಇದಕ್ಕೆ ಪಾಕಿಸ್ತಾನದ ಸ್ವಹಿತಾಸಕ್ತಿನೇ ಇದೆ, ಸೌದಿ ಅರೇಬಿಯಾದ ಸ್ವಹಿತಾಸಕ್ತಿನೇ ಇದೆ. ಈ ನ್ಯಾಟೋ ರಾಷ್ಟ್ರಗಳು ಒಂದು ನಿಯಮವನ್ನು ಮಾಡಿಕೊಂಡಿದ್ದಾರೆ. ನ್ಯಾಟೋದ ನಿಯಮಗಳ ಆರ್ಟಿಕಲ್ 5 ಪ್ರಕಾರ ಏನು ಹೇಳಲಾಗುತ್ತೆ, ಒಂದು ದೇಶದ ಮೇಲೆ ದಾಳಿ ಆದರೆ ಅದು ನ್ಯಾಟೋದ ಉಳಿದ ರಾಷ್ಟ್ರಗಳ ಮೇಲೆ ದಾಳಿಯಾದಂತೆ ಅಂತ ಪರಿಗಣಿಸಿ ಮತ್ತೊಂದು ರಾಷ್ಟ್ರ ಅವುಗಳ ಸಹಾಯಕ್ಕೆ ಬರಬೇಕು ಅನ್ನೋದು ನ್ಯಾಟೋ ಆರ್ಟಿಕಲ್ 5 ಹೇಳುವಂಥ ನಿಯಮ. ಅದೇ ನಿಯಮದಂತೆಯೇ ಕೂಡ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದ ನಡುವೆ ಆದಂತಹ ಮಾತುಕತೆಗಳ ಭಾಗ ಇದೆ. ಒಂದು ದೇಶದ ಮೇಲೆ ದಾಳಿ ಆದರೆ ಮತ್ತೊಂದು ದೇಶ ರಕ್ಷಣೆಗೆ ಬರಬೇಕು ಎನ್ನುವಂತಹ ನಿಯಮವನ್ನು ಇವರೆಲ್ಲ ಹೊಂದಿದ್ದಾರೆ. ಸೆಪ್ಟೆಂಬರ್ 2020ರ ರಿಯಾದ್ನ ಅಲ್ ಯಮಾಮಾ ಅರಮನೆಯಲ್ಲಿ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಎಲ್ಲ ಮಾತುಕತೆ ಆಯಿತು. ಮೊಹಮ್ಮದ್ ಬಿನ್ ಸುಲ್ತಾನ್ ಮತ್ತು ಶಹಬಾಜ್ ಶರೀಫ್ ನಡುವೆ ಎಲ್ಲ ಆಯಿತು. ನ್ಯಾಟೋ ಮಾದರಿಯ ನಿಯಮ ನಾನು ಅವಾಗಲೇ ಹೇಳಿದೆ, ಸಾರ್ವಭೌಮತ್ವಕ್ಕೆ ಏನಾದರೂ ಧಕ್ಕೆ ಆದರೆ ಮಿಲಿಟರಿ ಪ್ರಯೋಗ ಮಾಡುವಂಥದ್ದೆಲ್ಲ ಇದೆ. ಈ ಒಪ್ಪಂದದಲ್ಲಿ ಒಂದು ಬೆಳವಣಿಗೆ ಆಗಿದೆ ಅಂತೆ. ಪರಮಾಣು ಪದ ಬಳಕೆ ಇಲ್ಲದಿದ್ದರೂ ಕೂಡ ಪರಮಾಣನ್ನು ಕೂಡ ನೀವು ಸಹಾಯ ಮಾಡಬೇಕು ಎನ್ನುವಂಥ ಪದ ಬಳಕೆ ಆಗದೇ ಇದ್ರೂ ಕೂಡ ಪಾಕಿಸ್ತಾನ ಸೌದಿ ಅರೇಬಿಯಾಗೆ ಪರಮಾಣು ಭದ್ರತಾ ಕವಚವಾಗಿ ಕೆಲಸವನ್ನು ಮಾಡುತ್ತೆ ಎನ್ನುವಂಥ ವಿಶ್ಲೇಷಣೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇದೆ. ಹಾಗಾದರೆ ಸೌದಿ ಅರೇಬಿಯಾಕ್ಕೆ ಈ ಒಪ್ಪಂದ ಯಾಕೆ ಅನಿವಾರ್ಯ ಇತ್ತು? 2-3 ಕಾರಣಗಳಿದೆ. ಒಂದು, ಅಮೆರಿಕದ ಮೇಲೆ ನಂಬಿಕೆ ಕುಸಿತ ಆಗ್ತಾ ಇರೋದು. ಅಮೆರಿಕದ ಮೇಲೆ ಈ ಅಫ್ಘಾನ್ನಲ್ಲಿ 2021ರಲ್ಲಿ ತನ್ನ ಸೇನೆಯನ್ನು ತಾಲಿಬಾನ್ ಅಧಿಕಾರಕ್ಕೆ ಬಂದ ನಂತರ ಅಮೆರಿಕ ಏನು ಮಾಡ್ತು, ತನ್ನ ಸೇನೆಯನ್ನು ವಾಪಸ್ ತನ್ನ ದೇಶಕ್ಕೆ ತೆಗೆದುಕೊಂಡು ಹೋಯಿತು. ಅಫ್ಘಾನಿಸ್ತಾನದಲ್ಲಿ ತನ್ನ ಸೇನೆಯನ್ನು ವಾಪಸ್ ತೆಗೆದುಕೊಂಡ ನಂತರ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿಗೆ ನಡುಕ ಶುರುವಾಯಿತು. ನಮ್ಮಲ್ಲಿರುವಂಥ ನೆಲೆಗಳನ್ನು ಯಾವಾಗ ವಾಪಸ್ ತೆಗೆದುಕೊಂಡು ಹೋಗ್ಬಿಡ್ತಾರೋ, ನಮ್ಮ ರಕ್ಷಣೆಗೆ ಇವರೆಲ್ಲ ಬರ್ತಾರೋ ಇಲ್ಲೋ ಅನ್ನುವಂಥ ಕಾರಣಕ್ಕಾಗಿ ಹೀಗಾಗಿ ಒಂದು ದೇಶ ಬೇಕಾಗಿತ್ತು. ಪಾಕಿಸ್ತಾನವನ್ನು ಇವರು ಕಂಡುಕೊಂಡಿದ್ದಾರೆ. ಒಂದು. ಎರಡನೇದು, ಇರಾನ್ನ ಪರಮಾಣು ಭೀತಿ ಇದೆ. ಈಗಾಗಲೇ 60% ಯುರೇನಿಯಂ ಅನ್ನು ಪುಷ್ಟೀಕರಣ ಮಾಡಿದೆ ಇರಾನ್ ಎನ್ನುವಂಥ ವರದಿಗಳು ಬರ್ತಾ ಇರುವ ಸಮಯದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯಾರ ಬಳಿಯೂ ಕೂಡ ಪರಮಾಣು ಇಲ್ಲ, ಕೇವಲ ಪಾಕಿಸ್ತಾನದ ಬಳಿ ಇದೆ. ನಾಳೆ ಪರಮಾಣು ದಾಳಿಗಳೇನಾದರೂ
ಆದರೆ ಪಾಕಿಸ್ತಾನ ಸಪೋರ್ಟಿಗೆ ಬರ್ಬೋದು ಎನ್ನುವಂತಹ ಕಾರಣಕ್ಕಾಗಿ ಅದನ್ನು ನೆಚ್ಚಿದ್ದಾರೆ ಅಂತ ಒಂದು. ವಿಷನ್ 2030 ಅಂತಿದೆ, ಅಂದರೆ ಜಾಗತಿಕವಾಗಿ ಒಂದು ಪ್ರವಾಸೋದ್ಯಮದ ಕೇಂದ್ರವನ್ನಾಗಿ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಪಾಕಿಸ್ತಾನವನ್ನು ನಂಬಿದ್ದಾರೆ ಅಂತ. ಇದು ಸೌದಿ ಅರೇಬಿಯಾದ ಭಾಗ ಆಯಿತು. ಹಾಗಾದರೆ ಪಾಕಿಸ್ತಾನಕ್ಕೆ ಯಾಕೆ ಅನಿವಾರ್ಯತೆ ಇದೆ? ಪಾಕಿಸ್ತಾನ ದಿವಾಳಿತನದಿಂದ ಪಾರಾಗಬೇಕು ಅನ್ನೋ ಕಾರಣಕ್ಕಾಗಿ ಸೌದಿ ಅರೇಬಿಯಾವನ್ನು ಮೆಚ್ಚಿದ್ದಾರೆ. ಯಾವಾಗ IMFನಿಂದ ಸಾಲ ಸಿಗಲ್ಲ, ಯಾವಾಗ ಚೀನಾದಿಂದ ಸಾಲ ಸಿಗಲ್ಲ, ಯಾವಾಗ ಅಮೆರಿಕಾದಿಂದ ಸಾಲ ಸಿಗಲ್ಲ, ಯಾವಾಗ ಚೀನಾಗೆ ನಾವು ಬಡ್ಡಿ ಕಟ್ಟಬೇಕು, ಯಾವಾಗ ಚೀನಾದ ನಾವು ಅಸಲನ್ನು ಕಟ್ಟಬೇಕು ಅನ್ನುವಂಥ ಆಲೋಚನೆ ಪಾಕಿಸ್ತಾನಕ್ಕೆ ಬರುತ್ತಲ್ಲ, ಅವತ್ತು ಸಹಾಯಕ್ಕೆ ನಿಂತವ್ರು ಯಾರು? ಇದೇ ಸೌದಿ ಅರೇಬಿಯಾ. ಬಿಲಿಯನ್ ಡಾಲರ್ ರೂಪಾಯಿಗಳಲ್ಲೆಲ್ಲ ಅವ್ರಿಗೆ ಹಣ ಕೊಟ್ಟು ಸಹಾಯ ಮಾಡಿದ್ದನ್ನು ನೋಡಿದ್ವಿ. ಈ ಕಾರಣಕ್ಕಾಗಿ ಅವರೆಲ್ಲ ಬೇಕಾಗಿದೆ ಅಂತ. ಇವೆಲ್ಲದರ ಜೊತೆಗೆ ಭಾರತ ಮತ್ತು ಸೌದಿ ಅರೇಬಿಯಾದ ನಂಟು ದಿನದಿಂದ ದಿನಕ್ಕೆ ಗಟ್ಟಿ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಸೌದಿ ಅರೇಬಿಯಾದ ಜೊತೆಗೆ ಅವರೆಲ್ಲ ಗಟ್ಟಿ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಒಂದು 13,000 ಸೈನಿಕರನ್ನು ಸೌದಿ ಅರೇಬಿಯಾಗೆ ಕಳಿಸಲಾಗಿದೆ ಅನ್ನುವಂಥ ವರದಿಗಳಿದೆ. ನೋಡೋಣ ಆ ವಿಚಾರದಲ್ಲಿ ಏನಾಗುತ್ತೆ ಅಂತ. ಇವೆಲ್ಲದರ ಜೊತೆಗೆ ತೈಲ ಮಾರುಕಟ್ಟೆ ಅಸ್ತವ್ಯಸ್ತವಾಗಿರುವ ಬೆಳವಣಿಗೆ, ಹೌತಿಗಳ ಅಟ್ಟಹಾಸ, ತೈಲ ಮಾರುಕಟ್ಟೆ ಅಸ್ತವ್ಯಸ್ತ ಆಗಿದೆ. ನಾವು ನಿನ್ನೆಯೂ ಕೂಡ ಇದರ ಬಗ್ಗೆ ನೋಡಿದ್ವಿ, ಹೇಗೆ ಯುದ್ಧ ಶುರುವಾದ ನಂತರ ಈ ಬೆಳವಣಿಗೆ ಹೆಂಗೆ ಆಗ್ತಾ ಬಂತು ಅನ್ನೋದನ್ನು. ಬ್ರೆಂಟ್ ಕಚ್ಚಾ ತೈಲ ಆಗಿರ್ಬೋದು, ಬೇರೆ ದೇಶಗಳಲ್ಲಿ ಕಚ್ಚಾ ತೈಲದ ದರ ಹೆಂಗೆ ಏರಿಕೆ ಆಗ್ತಾ ಇದೆ ಅನ್ನೋದು ನೋಡ್ತಾ ಇದ್ದೀವಿ. ಒನ್ಸ್ ಅಗೇನ್ ಇದೀಗ ಎನ್ಸಿಲಿಯಾ ಎನ್ನುವಂಥ ಒಂದು ತೈಲ ಟ್ಯಾಂಕರ್ಗಳ ಮೇಲೆ ಕೆಂಪು ಸಮುದ್ರದಲ್ಲಿ ಅಟ್ಯಾಕ್ ಆಗಿದೆ ಹೌತಿಗಳಿಂದ. ಸೌದಿ ಅರೇಬಿಯಾದ ಈ ಹಡಗುಗಳು, ಇವುಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಹೌತಿಗಳು ಮಾಡಿದ್ದಾರೆ. ಏನಾಯ್ತು ಇದು ಘಟನೆ ಅಂತ ಹೇಳಿದರೆ, ಸೌದಿಯ ದಕ್ಷಿಣ ಪ್ರಾಂತ್ಯದಲ್ಲಿರುವಂತಹ ಒಂದು ಪ್ರದೇಶದ ಮೇಲೆ ಡ್ರೋನ್ ದಾಳಿ ಮಾಡಲಾಯಿತು. 6 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ದಾಳಿ ಮಾಡಲಾಗಿದೆ, ಕಾಮಿಕೇಜ್ ಡ್ರೋನ್ಗಳನ್ನು ಬಳಕೆ ಮಾಡಲಾಗಿದೆ. ಎನ್ಸಿಲಿಯಾ ಎನ್ನುವಂಥ ಒಂದು ಸೌದಿ ಅರೇಬಿಯಾ ಧ್ವಜವನ್ನು ಹೊಂದಿದಂತಹ ಹಡಗಿದು ಇದೇ ರೆಡ್ ಸಿಯಲ್ಲಿ ಹೋಗ್ತಾ ಇತ್ತು. ಬಾಬೆಲ್ ಮಂದೇಬನ ದಾಳಿ ಅದರ ಬಳಿ ಇದು ಚಲಿಸ್ತಾ ಇತ್ತು. ಡ್ರೋನ್ ದಾಳಿ ಆಯಿತು, ನೌಕಾ ನಿರೋಧಕ ಕ್ಷಿಪಣಿಗಳನ್ನೆಲ್ಲ ಬಳಕೆ ಮಾಡಿದ್ರಂತೆ. ಹಡಗಿನಲ್ಲೆಲ್ಲ ಬೆಂಕಿ ಕಾಣಿಸಿಕೊಂಡಿದೆ. ಸಿಬ್ಬಂದಿಗಳನ್ನು ರಕ್ಷಣೆ ಮಾಡಿದರು, ಆದರೆ ಹಡಗಿನಲ್ಲೆಲ್ಲ ಬೆಂಕಿ ಆಯಿತು. ಅಂದರೆ ಈ ರೆಡ್ ಸಿ ಏನಿದೆ, ನಾವು ಹೆಂಗೆ ಹಾರ್ಮುಜ್ ಜಲಸಂಧಿ 20% ತೈಲ ಸಾಗಾಟ ಇಲ್ಲಿಂದ ಆಗುತ್ತೆ ಅಂತ ಹೇಳ್ತೀವಿ, 12% ಈ ರೆಡ್ ಸಿ ಮುಖಾಂತರ ಆಗುತ್ತೆ. ಇಲ್ಲಿ ಇಂಥದ್ದೊಂದು ದಾಳಿ ಮಾಡೋ ಪ್ರಯತ್ನವನ್ನು ಹೌತಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಆತಂಕಗಳು ಶುರುವಾಗ್ತಾ ಇದೆ. ಹೌತಿ ಮಿಲಿಟರಿ ವಕ್ತಾರ ಅಬ್ದುಲ್ ಸಲಾಮ್ ಎನ್ನುವಂಥ ಒಬ್ಬ ವ್ಯಕ್ತಿ ಹೇಳಿದ್ದಾರೆ, ಬಾಬಲ್ ಮಂಡೇಬ್ ಸಂಪೂರ್ಣವಾಗಿ ಬಂದ್ ಆಗಿಲ್ಲ, ಬೇರೆ ದೇಶಗಳೆಲ್ಲ ಬಂದ್ ಮಾಡಿಲ್ಲ, ನಾವು ಸೌದಿಗೆ ಮಾತ್ರ ಇದನ್ನು ಬಂದ್ ಮಾಡ್ತಾ ಇದ್ದೀವಿ. ಹೇಗೆ ಅಮೆರಿಕ ಇಷ್ಟು ದಿನಗಳ ಕಾಲ ಇರಾನ್ಗೆ ಮಾತ್ರ ಇದನ್ನು ನಾವು ಬಂದ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು, ಅದನ್ನು ಇದೀಗ ಸೌದಿಗೆ ಅಪ್ಲೈ ಮಾಡೋ ಪ್ರಯತ್ನವನ್ನು ಇವರು ಮಾಡಿದ್ದಾರೆ. ಆ ಮುಖಾಂತರ ತೈಲದ ದರ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಏಕೆಂದರೆ ಸೌದಿಯಿಂದಲೂ ಕೂಡ ಅತಿ ಹೆಚ್ಚು ಆಮದು ರಫ್ತು ಇದೆಲ್ಲವೂ ಕೂಡ ಆಗ್ತಾ ಇದೆ. ಹೀಗಾಗಿ ಅದು ಒಂದು ಹೊಡೆತ ಬಿದ್ದಿದೆ ಎನ್ನುವಂಥ ವರದಿ. ಇನ್ನು ಕೊನೆಯದಾಗಿ DNA ಎರಡನೇ ಸುದ್ದಿಯಲ್ಲಿ ಪಾಕ್ ಮುಂದೆ 2 ದಾರಿ ಇದೆ ಅಂತ. 2015ರಲ್ಲಿ ಹಾಗೆ ಸಂಸತ್ನ ಮುಖಾಂತರ ಉತ್ತರ ಕೊಟ್ಟಿದ್ರು. 2025ರಲ್ಲಿ ಪರಸ್ಪರ ರಕ್ಷಣೆಗಾಗಿ ಉಭಯ ದೇಶಗಳು ಒಪ್ಪಂದವನ್ನು ಮಾಡಿಕೊಂಡ್ರು. ಇದೀಗ ಒಂದು ಇಕ್ಕಟ್ಟಿನ ನಡುವಡೆ ಪಾಕಿಸ್ತಾನ ಸಿಕ್ಕಾಕೊಂಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಇಕ್ಕಟ್ಟನ್ನು ಪಾರ ಮಾಡಬೇಕಾದ್ರೆ ಏನು ದಾರಿಗಳಿದೆ? 2 ದಾರಿಗಳು ಪಾಕಿಸ್ತಾನ ಕಾಣ್ತಾ ಇದೆ. ರಾಜತಾಂತ್ರಿಕ ಮಧ್ಯಸ್ಥಿಕೆ ವಿಫಲ ಆದರೆ ನೇರ ಯುದ್ಧಕ್ಕೆ ಇಳಿಬೇಕಾದಂತ, ಅಂದರೆ ಸೌದಿಗಳು ಮತ್ತು ಹೌತಿಗಳ ನಡುವೆ ಈ ಮಾತುಕತೆಗಳು ಏನಾದರೂ ವಿಫಲ ಆದರೆ, ಅಥವಾ ಇರಾನ್ ಅಮೆರಿಕಾದ ನಡುವೆ ಈ ಮಾತುಕತೆಗಳು ವಿಫಲ ಆದರೆ, ಒನ್ಸ್ ಅಗೇನ್ ಪಾಕಿಸ್ತಾನ ಸೌದಿ ಅರೇಬಿಯಾದ ಪರವಾಗಿ ಬಂದು ಹೌತಿಗಳ ವಿರುದ್ಧ ದಾಳಿ ಮಾಡಬೇಕಾದಂಥ ಅನಿವಾರ್ಯತೆ ಒಂದು. ಎರಡನೇದು ಸೌದಿ ಅರೇಬಿಯಾದ ಆರ್ಥಿಕ ನೆರವು. ನಾನು ಅವಾಗಲೇ ಹೇಳಿದೆ, ಯಾವಾಗ ಆರ್ಥಿಕ ಸಂಕಷ್ಟಕ್ಕೆ ಪಾಕಿಸ್ತಾನ ಸಿಕ್ಕಾಕೊಂಡಿದೆ ಅವತ್ತು ನೆರವಿಗೆ ಬಂದವರು ಇದೇ ಸೌದಿ ಅರೇಬಿಯಾ. ನಾಳೆ ಹೆಚ್ಚು ಕಡಿಮೆ ಏನಾದರೂ ದಾಳಿ ಆದಂತಹ ಸಮಯದಲ್ಲಿ ಪಾಕಿಸ್ತಾನ ಇಲ್ಲ ನಾವು ನಿಮ್ಮ ಸಪೋರ್ಟಿಗೆ ಬರಲ್ಲ ಅಂತ ಹೇಳಿದ್ರೆ ಅವರಿಗೆ ಸಿಗಬಹುದಾದಂಥ ಆರ್ಥಿಕ ಸವಲತ್ತು ಸಿಗಲ್ಲ, ಪುಕ್ಕಟ್ಟೆ ಸಿಗಬಹುದಾದಂಥ ತೈಲ ಸಿಗಲ್ಲ, ರಿಯಾಯಿತಿ ದರದ ತೈಲವೂ ಕೂಡ ಸಿಗೋದಕ್ಕೆ ಸಾಧ್ಯವಾಗಲ್ಲ. ಹೀಗಾಗಿ ಇಂಕಟ್ಟಿಗೆ ಅವರೆಲ್ಲ ಸಿಕ್ಕಾಕೋತಾರೆ. ಹೌತಿಗಳ ವಿರುದ್ಧ ಸೇನಾ ಕಾರ್ಯಾಚರಣೆಗೆ ಸೌದಿಯಿಂದ ಭಾರಿ ಒತ್ತಡ ಬರ್ತಾ ಇದೆ. ನಾನು ಅವಾಗಲೇ ಹೇಳಿದೆ, ಇರಾನ್ ಬೆಂಬಲಿತ ಹೌತಿಗಳ ವಿರುದ್ಧ ಹೋರಾಡಿದರೆ ಇರಾನ್ ಜೊತೆಗೆ ಯುದ್ಧ ಫಿಕ್ಸ. ಯಾಕಂದರೆ ಒಂದು ಸಂಕಷ್ಟ ಇದೆ ಪಾಕಿಸ್ತಾನದ್ದು. ಏನು ಸಂಕಷ್ಟ ಅಂತ ಹೇಳಿದ್ರೆ, ಒಂದು ಕಡೆ ಸೌದಿ ಅರೇಬಿಯಾದ ಜೊತೆಗೆ ಇವರು ಮಾತುಕತೆಯನ್ನು ನಡೆಸಿದ್ದಾರೆ, ಒಪ್ಪಂದ ಆಗಿದೆ, ಆ ಮುಖಾಂತರವಾಗಿ ಅವರು ಅದನ್ನು ಸಹಾಯ ಮಾಡಬೇಕು ಅನ್ನೋಂಥದ್ದು ಒಂದು. ಎರಡನೇದ್ದು, ಇರಾನ್ನ ಜೊತೆಗೆ 900 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿರುವಂತಹ ದೇಶ ಇದು. 900 ಕಿಲೋಮೀಟರ್. ಎಲ್ಲಕ್ಕಿಂತ ಹೆಚ್ಚಾಗಿ ಮಹತ್ವದ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಇರಾನ್ ಮತ್ತು ಪಾಕಿಸ್ತಾನದ ನಡುವೆ ಒಂದು ಪೈಪ್ಲೈನ್ ಆಗಿದೆ, ಗ್ಯಾಸ್ ಪೈಪ್ಲೈನ್ ಆಗಿದೆ. ನಾಳೆ ಹೆಚ್ಚು ಕಡಿಮೆ ಏನಾದರೂ ನಾನು ಸೌದಿ ಅರೇಬಿಯಾದ ಸಪೋರ್ಟಿಗೆ ಒಂದು ಹೌತಿಗಳ ವಿರುದ್ಧ ದಾಳಿ ಮಾಡ್ತೀನಿ ಅಂತ ಹೇಳಿದ್ರೆ ಇರಾನ್ ಏನು ಮಾಡುತ್ತೆ ಅನ್ನುವಂಥ ಆತಂಕ ಇದೆ. ಇರಾನ್ ಏನು ಮಾಡುತ್ತೆ ಅನ್ನುವಂಥ ಆತಂಕ. ಯಾಕಂದರೆ ಇದೇ ಇರಾನ್ ಯಾರಿಗೆ ಸಪೋರ್ಟ್ ಮಾಡ್ತಿದ್ದಾರೆ? ಹೌತಿಗಳಿಗೆ ಸಪೋರ್ಟ್ ಮಾಡ್ತಾ ಇರೋದು. ಅವರಿಗೆ ಬೇಕಾದಂಥ ಶಸ್ತ್ರಾಸ್ತ್ರಗಳು, ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆ. ಅವ್ರ ಉದ್ದೇಶ ಏನು? ಈ ಆಕ್ಸಿಸ್ ರೆಸಿಸ್ಟೆನ್ಸ್ ಅಂತ ನಾನು ಏನು ಕರಿತೀನಿ, ಅವುಗಳನ್ನು ಯಾವಾಗಲೂ ಕೂಡ ಆ್ಯಕ್ಟಿವ್ ಮಾಡಿ ಅಮೆರಿಕ, ಇಸ್ರೇಲ್ ಮತ್ತು ಮಧ್ಯಪ್ರಾಚ್ಯಗಳ ವಿರುದ್ಧ ದಾಳಿ ಮಾಡುವಂಥ ಪ್ರಕ್ರಿಯೆಯಲ್ಲಿ ಇರಾನ್ ಸಹಜವಾಗಿ ಭಾಗಿಯಾಗಿದ್ದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಪಾಕಿಸ್ತಾನ ಒಂದು ರೀತಿಯಾದಂಥ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದೆ. ಒಂದು ಕಡೆ
ಇದು ಮತ್ತೊಂದು ಟ್ರಯಾಂಗಲ್ ತೆಗೆದುಕೊಳ್ಳುತ್ತೆ. ಸೌದಿ ಅರೇಬಿಯಾ ಅಮೆರಿಕಾದ ಮಿತ್ರ ರಾಷ್ಟ್ರ, ಪಾಕಿಸ್ತಾನ ಇರಾನ್ ಮತ್ತು ಅಮೆರಿಕಾದ ನಡುವೆ ನಾನು ಮಿತ್ರತ್ವ ಬಯಸ್ತೀನಿ, ಶಾಂತಿ ದೂತನಾಗಿ ಕೆಲಸ ಮಾಡ್ತೀನಿ ಅಂತೆಲ್ಲ ಬಂದಿದ್ದು. ಇದಕ್ಕೆ ಒನ್ಸ್ ಅಗೇನ್ ದಾಳಿ ಪ್ರತಿ ದಾಳಿ ಆಗೋದಾದರೆ ಇರಾನ್ ವಿರುದ್ಧ ದಾಳಿ ಮಾಡಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಹೀಗಾಗಿ ಏನಾಗುತ್ತೆ ಪಾಕಿಸ್ತಾನದ ಪರಿಸ್ಥಿತಿ ಕಾದು ನೋಡೋಣ. ಇದು ಜೀ ಕನ್ನಡ ನ್ಯೂಸ್ ಅಡಿಯೇನೆ ಎರಡನೇ ಸುದ್ದಿ, ಮೂರನೇ ಸುದ್ದಿ. ಇವತ್ತು ಜುಲೈ 26, 2026. ಇದೇ ಜುಲೈ 26, 1999ರಲ್ಲಿ ಭಾರತ ಸೇನೆ ಪಾಕಿಸ್ತಾನವನ್ನು ಬಗ್ಗು ಬಡಿದಂತಹ ದಿನ. ಆಪರೇಷನ್ ವಿಜಯ್ ಮುಖಾಂತರ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೈನಿಕರು, ಅದು ಭೂಸೇನೆ ವಾಯುಪಡೆಯ ಸೈನಿಕರು ಭಾರತದ ಪರಾಕಾಷ್ಠೆಯನ್ನು ಮತ್ತಷ್ಟು ಮುಗಿಲೆತ್ತರಕ್ಕೆ ತೆಗೆದುಕೊಂಡು ಹೋದಂತಹ ದಿನ. ಆ ಮುಖಾಂತರ ಪಾಕಿಸ್ತಾನದ ಈ ಅಹಂಕಾರವನ್ನು, ಪಾಕಿಸ್ತಾನದ ಕುತಂತ್ರ ಬುದ್ಧಿಯನ್ನು, ಪಾಕಿಸ್ತಾನದ ಒಟ್ಟಾರೆ ಈ ಹಿಂದಿನಿಂದ ಬೆನ್ನಿಗೆ ಚೂರಿ ಹಾಕುವಂಥ ವ್ಯವಸ್ಥೆಯನ್ನು ಮಗ್ಗಲು ಮುಳ್ಳಾಗಿ ಮುರಿದಂತಹ ದಿನ ಇದು. ಆಪರೇಷನ್ ವಿಜಯ್ ಅಂತ ಭಾರತ ಮಾಡಿತು. ಕಾರ್ಗಿಲ್ ಯುದ್ಧದಲ್ಲಿ ಅನೇಕ ಜನ ಯೋಧರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಭಾರತ ಮಾತೆಗಾಗಿ ಹೋರಾಟ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಆಪರೇಷನ್ ವಿಜಯ್ ಮುಖಾಂತರ 27 ವರ್ಷಗಳ ಹಿಂದೆ ಭಾರತ ಗೆದ್ದು ಬೀಗ್ತು. ಇವತ್ತು ಆ ದಿನಕ್ಕೆ 27 ವರ್ಷ. ಭಾರತದಲ್ಲಿ ಅಗಲಿದಂತಹ ಯೋಧರಿಗೆ ಪುಣ್ಯ ಸ್ಮರಣೆ. ಅದು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಆಗಿರ್ಬೋದು, ಯೋಗೇಂದ್ರ ಸಿಂಗ್ ಯಾದವ್ ಆಗಿರ್ಬೋದು, ಬೇರೆ ಬೇರೆ ಯೋಧರೆಲ್ಲ ಸಿಕ್ಕಾಪಟ್ಟೆ ಹೋರಾಟ ಮಾಡಿ ಭಾರತಕ್ಕೆ ಜಯವನ್ನು ತಂದುಕೊಟ್ರು. ಹಾಗಾದರೆ ಇದು ಹೆಂಗೆ ಶುರುವಾಯಿತು? ಕಾರ್ಗಿಲ್ ವಿಜಯೋತ್ಸವ ಯಾಕೆ? ಹೇಗೆ ಪಾಕಿಸ್ತಾನ ಭಾರತದ ವಿರುದ್ಧ ತನ್ನ ತಂತ್ರವನ್ನು ಹೆಣೆದಿತ್ತು? ಅದಕ್ಕೆ ಪ್ರತಿತಂತ್ರವಾಗಿ ಭಾರತ ಹಿಂಗೆ ಕಾರ್ಯಾಚರಣೆಯನ್ನು ಮಾಡಿತ್ತು. ಏನಾಗಿತ್ತು ಕಾರ್ಗಿಲ್ ವಿಜಯೋತ್ಸವ? ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಕಾರ್ಗಿಲ್ ವೀರರಿಗೆ ರಾಷ್ಟ್ರದ ನಮನ. ನಾವಾಗಲೇ ಹೇಳಿದೆ, 1999 ಜುಲೈ 26 ಕಾರ್ಗಿಲ್ ವಿಜಯ್ ದಿವಸ್ ಅಂತ ನಾವು ಕರಿತೀವಿ. ಆ ಕಾರ್ಗಿಲ್ ವಿಜಯ್ ದಿವಸದ ಕಾರಣಕ್ಕಾಗಿ ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ದೇಶದ ಪ್ರಧಾನಿ ನರೇಂದ್ರ ಮೋದಿ, ಅನೇಕ ಕೇಂದ್ರ ಸಚಿವರು, ನಮ್ಮದೇ ಕರ್ನಾಟಕದಲ್ಲಿ DK ಶಿವಕುಮಾರ್ ಎಲ್ಲರೂ ಕೂಡ ಕಾರ್ಗಿಲ್ ವಿಜಯ್ ದಿವಸನ್ನು ಆಚರಣೆ ಮಾಡಲಾಯಿತು. ಹುತಾತ್ಮರಾದಂತಹ ಸೈನಿಕರಿಗೆ ನಮನವನ್ನು ಸಲ್ಲಿಕೆ ಮಾಡಲಾಯಿತು. ಯೋಧರ ತ್ಯಾಗಕ್ಕೆ ದೇಶ ಯಾವತ್ತಿಗೂ ಕೂಡ ಋಣಿಯಾಗಿರುತ್ತೆ ಅಂತ ದ್ರೌಪದಿ ಮುರ್ಮು ಅವರು ಹೇಳಿದರು. ಭಾರತ ಮಾತೆಯ ಕಿರೀಟದಲ್ಲಿ ಇದಂತಹ ಅಮೂಲ್ಯ ವಜ್ರಕ್ಕೆ ಸಮಾನ ಇದು ಕಾರ್ಗಿಲ್ ವಿಜಯ ಅಂತ ರಾಜನಾಥ್ ಸಿಂಗ್ ಅವರು ಹೇಳಿಕೆಯನ್ನು ಕೊಟ್ಟರು. ಲಡಾಖ್ನ ದ್ರಾಸ್ಗೆಲ್ಲ ಭೇಟಿ ಕೊಟ್ಟರು, ಯುದ್ಧ ಸ್ಮಾರಕಕ್ಕೆ ಭೇಟಿ ಕೊಟ್ಟು ಸೈನಿಕರಿಗೆ ಗೌರವವನ್ನು ಸಮರ್ಪಣೆ ಮಾಡಿದರು. ಯೋಧರ ಶೌರ್ಯ, ಅಚಲ ಸಂಕಲ್ಪ, ದೇಶಭಕ್ತಿ ಎಲ್ಲವೂ ಕೂಡ ಸ್ಮರಣೆಯಲ್ಲಿರುವಂಥದ್ದು, ದೇಶಕ್ಕೆ ಸ್ಫೂರ್ತಿದಾಯಕವಾದದ್ದು ಅಂಥೇಳಿ ಮುರ್ಮು ಅವರು ಹೇಳಿದರು. ಅವರ ರಾಷ್ಟ್ರ ಸೇವೆ, ಕರ್ತವ್ಯ ನಿಷ್ಠೆ ಎಲ್ಲವೂ ಕೂಡ ನಮಗೆ ಪ್ರೇರಣೆ ಇತ್ಯಾದಿ ಇತ್ಯಾದಿ ಅಂತ ಅವರೆಲ್ಲ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಮುಖಾಂತರ ರಾಷ್ಟ್ರದ ನಮನ ಇದೀಗ ಕಾರ್ಗಿಲ್ ವೀರರಿಗೆ ಸಲ್ಲಿಕೆ ಆಗಿರೋದು. ಇವೆಲ್ಲದರ ನಡುವೆ ಹಾಗಾದರೆ ಹೆಂಗಾಯ್ತಿದು ಕಾರ್ಗಿಲ್? 1999ರ ವಿಜಯದ ಹಾದಿ ಹೆಂಗಿತ್ತು? ಪಾಕಿಸ್ತಾನಕ್ಕೆ ಹೆಂಗೆ ಮುಖಭಂಗ ಆಯಿತು? ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೋಡೋಣ. ಮೇ 3, 1999 ಕುರಿಗಾಯಿಗಳಿಂದ ಭಾರತೀಯ ಸೇನೆಗೆ ಮಾಹಿತಿ ಸಿಗುತ್ತೆ. ಇಲ್ಲೊಂದು ಟ್ವಿಸ್ಟ್ ಇದೆ. ಏನು ಟ್ವಿಸ್ಟು? 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಲಾಹೋರಿಗೆ ಒಂದು ಹೊಸ ಕಳಿಸಬೇಕು, ಆ ಮುಖಾಂತರ ಉಭಯ ದೇಶಗಳು ಶಾಂತಿ ಸೌಹಾರ್ದತೆಯನ್ನು ಕಾಪಾಡಬೇಕು ಅಂಥೇಳಿ ಒಂದು ಒಪ್ಪಂದದ ಮಾತುಕತೆಗಳಾಗಿತ್ತು. ಆ ಮುಖಾಂತರ ಉಭಯ ದೇಶಗಳು ಶಾಂತಿಯನ್ನು ಕಾಪಾಡಬೇಕಾಗಿತ್ತು. ಆದರೆ ಪಾಕಿಸ್ತಾನ ಅದನ್ನು ಮುರಿತು. ಇದು ಒಂದು. ಎರಡನೇದ್ದು, 1947ರಿಂದ 1999ರ ತನಕವೂ ಕೂಡ ಭಾರತ ಮತ್ತು ಪಾಕಿಸ್ತಾನ ಏನು ಮಾಡ್ತಾ ಇತ್ತು, ಆ ಕಾರ್ಗಿಲ್ ಪ್ರದೇಶದಲ್ಲಿ, ಕಾರ್ಗಿಲ್ ಮತ್ತು ದ್ರಾಸ್ ವಲಯ ಸಮುದ್ರ ಮಟ್ಟದಿಂದ ಒಂದು 16,000 ಅಡಿ ಎತ್ತರದಲ್ಲಿದೆ. ಚಳಿಗಾಲದಲ್ಲಿ ಇಲ್ಲಿಯ ತಾಪಮಾನ ಎಷ್ಟಿರುತ್ತೆ? -30ರಿಂದ -40 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇಲ್ಲಿ ಮನುಷ್ಯ ಬದುಕೋದಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಇತ್ತು. ಹೀಗಾಗಿ ಉಭಯ ದೇಶಗಳು ಏನು ಮಾಡಿಕೊಂಡಿದ್ವು, ಯಾವುದೇ ಕಾರಣಕ್ಕಾಗಿಯೂ ಕೂಡ ಚಳಿಗಾಲದಲ್ಲಿ ಉಭಯ ದೇಶಗಳ ಸೈನಿಕರು ಇರಬಾರದು, ಚಳಿ ಮುಗಿದ ನಂತರ ಮೇ ತಿಂಗಳಲ್ಲಿ ಹೋಗಿ ಅವರವರ ಬೆಟಾಲಿಯನ್ಗಳಲ್ಲಿ ಅವರವರ ಭಾಗಗಳಲ್ಲೆಲ್ಲ ಅವರು ಇರಬಹುದು ಎನ್ನುವಂತಹ ಮಾತುಕತೆಗಳಾಗಿತ್ತು. ಎಲ್ಲವೂ ಕೂಡ ಆಗಿತ್ತು. ಉಭಯ ದೇಶಗಳು ಇದನ್ನು ಪಾಲನೆ ಮಾಡ್ತಾ ಇತ್ತು. ಆದರೆ 1999ರಲ್ಲಿ ಪರ್ವೇಜ್ ಮುಷರಫ್ ಅವರ ಸರ್ಕಾರ ಏನು ಮಾಡ್ತು ಅಂತ ಹೇಳಿದ್ರೆ, ಭಾರತೀಯ ಬಂಕರ್ಗಳನ್ನು ವಶಪಡಿಸಿಕೊಂಡು ಚಳಿಗಾಲದಲ್ಲಿ ಅವರು ಕೆಳಗೆ ಬರಬೇಕಾಗಿತ್ತು, ಬರಲಿಲ್ಲ, ಮೇಲೆಯಲ್ಲೇ ಇದ್ದುಕೊಂಡು ಲಾಹೋರ್ ಒಪ್ಪಂದದ ವಿರುದ್ಧವಾಗಿಯೂ ಕೂಡ ನಡೆದುಕೊಂಡ್ರು. 1999 ಮೇ 3ನೇ ತಾರೀಕಿಗೆ ಬನ್ಸೋಲ್ ಎನ್ನುವಂಥ ಒಂದು ಪ್ರದೇಶ, ಅಲ್ಲಿ ಪಾಕಿಸ್ತಾನದ ಸೈನಿಕರ ಅಡಿಗೆ ಕೂತಿದ್ರು. ಈ ಪಾಕಿಸ್ತಾನದ ಸೈನಿಕರ ಅಡಿಗೆ ಕೂತಿದ್ದನ್ನು ಅಲ್ಲಿ ಹೋಗಿದ್ದಂತಹ ಕುರಿಗಾಯಿ ನೋಡ್ತಾರೆ, ಅದನ್ನು ಸೈನಿಕರಿಗೆ ಮಾಹಿತಿ ಕೊಟ್ಟರು. ಇದಾದ ನಂತರ 4ನೇ ಜಾಟ್ ರೆಜಿಮೆಂಟ್ನ ಒಂದು 5 ಜನ ಸೈನಿಕರನ್ನು ಭಾರತೀಯ ಸೈನ್ಯ ಪಡೆ ಕಳಿಸುತ್ತೆ. ಅಲ್ಲಿ ಸೈನಿಕರಿದ್ದಾರಾ, ಏನಾಗುತ್ತೆ ಏನು ಅಂತ ಹೇಳಿ, ಯಾರ್ಯಾರು ಹೋಗ್ತಾರೆ ಅಂತ ಹೇಳಿದ್ರೆ, ಸೌರಭ್ ಕಾಲಿಯ ನೇತೃತ್ವದ 5 ಸೈನಿಕರು ಹೋಗ್ತಾರೆ.
ಅಲ್ಲಿ ಮೇಲೆ ಕುಳಿತವರು ಪಾಕಿಸ್ತಾನ, ನಾವು ಕೆಳಗಡೆಯಿಂದ ಮೇಲೆ ಹೋಗಬೇಕು, ಅವರಿಗೆ ಸಹಜವಾಗಿ ದಾಳಿ ಮಾಡೋದಕ್ಕೆ ಮೇಲೆಯಿಂದ ಕುಳಿತುಕೊಂಡು ಕೆಳಗಿನವರಿಗೆ ಬಾಂಬ್ ಹಾಕೋದು ಈಸಿ, ಅದನ್ನೇ ಪಾಕಿಸ್ತಾನ ಮಾಡ್ತಾ ಇತ್ತು. ಸೌರಭ್ ಕಾಲಿಯ ನೇತೃತ್ವದ 5 ಜನರ ತಂಡ ಮೇಲೆ ಹೋಗುತ್ತೆ, ಇವರನ್ನು ಜೀವಂತವಾಗಿ ಸೆರೆ ಹಿಡಿತಾರೆ. ಹೆಂಗೆ ಚಿತ್ರಹಿಂಸೆ ಕೊಟ್ಟರು ಅಂತ ಹೇಳಿದ್ರೆ 28 ದಿನಗಳ ಕಾಲ ಸಿಗರೇಟ್ನಿಂದ ಕಣ್ಣಿಗೆ ಚುಸ್ತಾರೆ, ಸಿಗರೇಟ್ನಿಂದ ಮೂಗಿಗೆ ಚುಸ್ತಾರೆ, ಗಲ್ಲಕ್ಕೆ ಚುಸ್ತಾರೆ, ದೇಹದ ವಿವಿಧ ಭಾಗಗಳಿಗೆ ಚುಚ್ಚಿ 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 ಈ 5 ಜನರ ತಂಡಕ್ಕೆ ಇವರು ಹಿಂಸೆ ಕೊಡ್ತಾರೆ. ಈ 5 ಜನರ ತಂಡಕ್ಕೆ ಹಿಂಸೆ ಕೊಟ್ಟಾಗಲೂ ಕೂಡ ಭಾರತೀಯ ಸೈನ್ಯದ ಯಾವುದೇ ಗೌಪ್ಯ ಮಾಹಿತಿಗಳನ್ನು ಈ 5 ಜನರ ತಂಡ ಯಾರಿಗೆ ಕೊಡಲ್ಲ, ಪಾಕಿಸ್ತಾನಕ್ಕೆ ಕೊಡಲ್ಲ, ಯಾವುದೇ ಕಾರಣಕ್ಕಾಗಿ ಕೊಡಲ್ಲ ಅವರು. ಅದಾದ ನಂತರ ಅವರ ಜೂನ್ ತಿಂಗಳಲ್ಲಿ ಅವರ 22 ದಿನಗಳ ನಂತರ ಅವರ ಪಾರ್ಥಿವ ಶರೀರ ಭಾರತಕ್ಕೆ ಬರುತ್ತೆ. ಅವುಗಳನ್ನು ನೋಡಿದ ನಂತರ ಭಾರತ ಹೇಳಿತು ಆಪರೇಷನ್ ವಿಜಯ್ ಮಾಡ್ತೀವಿ ಅಂತೇಳಿ ಪಾಕಿಸ್ತಾನದ ವಿರುದ್ಧ ಒಂದು ದಿಟ್ಟ ಕ್ರಮವನ್ನು ತೆಗೆದುಕೊಳ್ತಾ ಹೋಯಿತು. ಆ ದಿಟ್ಟ ಕ್ರಮದ ಭಾಗವಾಗಿ ಮೇ 16ನೇ ತಾರೀಕಿಗೆ ವಾಯುಪಡೆಯು ಕೂಡ ಭಾರತದ ಭೂಸೇನೆಗೆ ಸಹಾಯ ಮಾಡುತ್ತೆ. MiG-27, MiG-21, ಮಿರಜ್ ಇವೆಲ್ಲವೂ ಕೂಡ ಶುರುವಾಯಿತು. ಜೂನ್ ತಿಂಗಳಲ್ಲಿ ಭಾರತೀಯ ಸೇನೆ ಸ್ವಲ್ಪ ಆರಂಭಿಕ ಹಿನ್ನಡೆಯನ್ನು ಅನುಭವಿಸಿತು. ಆದರೆ ಜೂನ್ 13ನೇ ತಾರೀಕಿಗೆ ಭಾರತ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಜಯವನ್ನು ಸಾಧಿಸ್ತಾ ಹೋಯಿತು. ಅಂತಿಮವಾಗಿ ಜುಲೈ 26ನೇ ತಾರೀಕಿಗೆ ಇದರ ವಿಜಯವನ್ನ ಭಾರತ ಗಳಿಸಿತು. ಇವತ್ತು ಆ ದಿನ ಆ ಮುಖಾಂತರ ಭಾರತೀಯ ಸೈನಿಕರಿಗೆ ಇಡೀ ದೇಶವೇ ಹ್ಯಾಟ್ಸ್ ಆಫ್ ಹೇಳಿದ್ದನ್ನು ನೋಡಿದ್ದೇವೆ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ಜೊತೆಗೆ ಭಾರತೀಯ ಸೇನೆಯಲ್ಲಿ ಯುವ ಪರ್ವ ಶುರುವಾಗಿದೆ. ಅಗ್ನಿಪಥದ ಶಕ್ತಿ ಶುರುವಾಯಿತು. ಈ ಕಾರ್ಗಿಲ್ ಯುದ್ಧ ಶುರುವಾಗಿ ಅದರಲ್ಲಿ ನಾವು ಜಯ ಸಾಧಿಸಿದ ನಂತರ ಒಂದು ಕಮಿಟಿಯನ್ನು ರಚನೆ ಮಾಡಲಾಗುತ್ತೆ. ಆ ಕಮಿಟಿ ಕೆಲವೊಂದಿಷ್ಟು ಶಿಫಾರಸುಗಳನ್ನು ಮಾಡುತ್ತೆ. ನೀವು ನೋಡಿ, 1962ರ ಚೀನಾ ಭಾರತ ಯುದ್ಧದ ನಂತರ ನಾವು ಪರಮಾಣನ್ನು ಹೊಂದಬೇಕು ಅನ್ನುವ ಕಾರಣಕ್ಕಾಗಿ ಪ್ರಯತ್ನಗಳು ಶುರುವಾಯಿತು. ಚೀನಾ ಯುದ್ಧದ ಕಾರಣಕ್ಕಾಗಿ 99ರ ಪಾಕಿಸ್ತಾನದ ಯುದ್ಧದ ನಂತರ ನಮ್ಮಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಆಗಬೇಕು ಅಂತ ಒಂದು ಸಮಿತಿ ವರದಿ ಮಾಡುತ್ತೆ. ಕಾರ್ಗಿಲ್ ಪರಾಮರ್ಶೆ ಸಮಿತಿ ಅಂತ ಮಾಡಲಾಗುತ್ತೆ. ಅದರಲ್ಲಿ ಭೂ ವಾಯು ನೌಕಾಪಡೆಗೆ ಸಂಬಂಧಪಟ್ಟಂತೆ ಒಂದು ಸಮನ್ವಯ ಆಗಬೇಕು ಅಂತೇಳಿ ರಕ್ಷಣಾ ಸಿಬ್ಬಂದಿಯನ್ನು ತೆಗೆದುಕೊಂಡು ಬಂದು ಒಂದು ಗಡಿ ಒಂದು ನೀತಿಯನ್ನು ತೆಗೆದುಕೊಂಡು ಬರ್ತಾರೆ. ಪಾಕಿಸ್ತಾನಕ್ಕೆ BSF ಅನ್ನು ನಿಯೋಜನೆ ಮಾಡಲಾಗುತ್ತೆ, ಚೀನಾಗೆ ITBP ಅನ್ನು ನಿಯೋಜನೆ ಮಾಡಲಾಗುತ್ತೆ, ಮಯನ್ಮಾರ್ಗೆ ಅಸ್ಸಾಂ ರೈಫಲ್ಸ್ ಪಡೆಗಳನ್ನೆಲ್ಲ ನಿಯೋಜನೆ ಮಾಡಲಾಗುತ್ತೆ. ಜೂನ್ 2022ರಲ್ಲಿ ಅಗ್ನಿಪಥ ಯೋಜನೆ ಎನ್ನುವಂಥ ಯೋಜನೆಯನ್ನು ನರೇಂದ್ರ ಮೋದಿ ಸರ್ಕಾರ ತೆಗೆದುಕೊಂಡು ಬಂದಿದೆ. ಅಂದರೆ ಭಾರತೀಯ ಸೇನೆಯ ಸರಾಸರಿ ವಯಸ್ಸು 32 ಇತ್ತು, ಅದನ್ನು 26ಕ್ಕೆ ಇಳಿಕೆ ಮಾಡಲಾಯಿತು. ಅಗ್ನಿವೀರರನ್ನು ನೇಮಕ ಮಾಡ್ಕೊಳ್ತೀವಿ ಅಂತ, ಅಂದರೆ 17 ವರ್ಷದಿಂದ 21 ವರ್ಷದ ವಯಸ್ಸಿನ ಯುವಕರನ್ನ ಸೇನೆಗೆ ನೇಮಕ ಮಾಡಿಕೊಳ್ಳೋದು, ಅವರಿಗೆ 4 ವರ್ಷದ ಕಾಲ ಅವರಿಗೆ ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡೋದು. ಅದರಲ್ಲಿ ಯಾರ್ಯಾರು ಗಟ್ಟಿಯಾಗಿರ್ತಾರೆ, ಅತ್ಯುತ್ತಮವಾಗಿರ್ತಾರೆ, ಒಂದು 25% ಅವರನ್ನು ಉಳಿಕೆ ಮಾಡಿಕೊಳ್ಳೋದು, ಉಳಿದವರಿಗೆ ಒಂದು 11 ಲಕ್ಷ ರೂಪಾಯಿ ಹಣವನ್ನು ಕೊಡುವಂಥ ಇತ್ಯಾದಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಯುವಕರು ಅತಿ ಹೆಚ್ಚು ಸೈನ್ಯಕ್ಕೆ ಬರಬೇಕು ಅನ್ನುವ ಕಾರಣಕ್ಕಾಗಿ ಅಗ್ನಿವೀರರನ್ನು ತೆಗೆದುಕೊಂಡು ಬಂದಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ರಕ್ಷಣಾ ಬಜೆಟ್ನಲ್ಲಿ ಭಾರಿ ಏರಿಕೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ನಾವು ಇದನ್ನು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. 2013-14ರಲ್ಲಿ 2.53 ಲಕ್ಷ ಕೋಟಿ ರೂಪಾಯಿ ಇತ್ತು ಭಾರತೀಯ ರಕ್ಷಣಾ ಬಜೆಟ್. ಇದೀಗ 7.85 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ. ಬಹುದೊಡ್ಡ ಏರಿಕೆಯನ್ನು ನಾವು ನೋಡ್ತಾ ಇದ್ದೀವಿ. 2014ರಲ್ಲಿ 46,000 ಕೋಟಿ ರೂಪಾಯಿ ಇತ್ತು ರಕ್ಷಣಾ ಉತ್ಪಾದನೆ. ಇದೀಗ 1.78 ಲಕ್ಷ ಕೋಟಿಗೆಲ್ಲ ಏರಿಕೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಕಳೆದ ವರ್ಷ ನಮ್ಮ ರಕ್ಷಣಾ ಬಜೆಟ್ಗಿಂತ 15.19 ಏರಿಕೆಯಾಗಿದೆ. ಒಟ್ಟು ಬಜೆಟ್ನಲ್ಲಿ 14.67 ರಕ್ಷಣೆಗೆ ಸಂಬಂಧಪಟ್ಟಿದ್ದಿದೆ. 3 ಸೈನ್ಯಗಳನ್ನು ಮೇಲ್ದರ್ಜೆಗೇರಿಸುವುದಕ್ಕೆ 2.19 ಲಕ್ಷ ಕೋಟಿ ರೂಪಾಯಿ ಇಟ್ಟಿದ್ದೇವೆ. ಕಳೆದ ಬಾರಿಗಿಂತ ಇದು 21% ಏರಿಕೆ ಅಂತ ಹೇಳ್ತಿದ್ದಾರೆ. ಆತ್ಮನಿರ್ಭರ ಭಾರತ ಯೋಜನೆಯಲ್ಲಿ 1.39 ಲಕ್ಷ ಕೋಟಿ ರೂಪಾಯಿ ದೇಶೀಯ ರಕ್ಷಣಾ ಉತ್ಪನ್ನಗಳನ್ನು, ಅಂದರೆ ದೇಶೀಯ ರಕ್ಷಣಾ ಉದ್ಯಮಗಳೇನಿದೆ ಅವುಗಳಿಂದ ಖರೀದಿ ಮಾಡುವಂತಹ ವ್ಯವಸ್ಥೆ. DRDOಗೆ ಒಂದು 29,100 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದೀವಿ. ಚೀನಾ ಮತ್ತು ಪಾಕಿಸ್ತಾನದ ಗಡಿ ರಸ್ತೆಗಳು, ಸುರಂಗಗಳು, ರನ್ವೇಗಳನ್ನು ನಿರ್ಮಾಣ ಮಾಡೋದಕ್ಕೆ 7,344 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ. ಅಂದರೆ 1999ರ ಈ ಕಾರ್ಗಿಲ್ ಯುದ್ಧದ ನಂತರ ಅತ್ಯಾಧುನಿಕ ಕಣ್ಗಾವಲು ಡ್ರೋನ್ ವ್ಯವಸ್ಥೆಗಳಾಗಿರ್ಬೋದು. ಅಂದರೆ ನಾವು 99ರಲ್ಲಿ ಅಮೆರಿಕದ ಸಹಾಯಕ್ಕೆ ಹೋಯಿತು ಭಾರತ. ನಮಗೊಂದು ಸ್ವಲ್ಪ GPS ಲೊಕೇಶನ್ ವ್ಯವಸ್ಥೆ ನೀವು ಕೊಡಿ ಅಂತ ಕೇಳ್ತು. ಅಮೆರಿಕ ನಿರಾಕರಣೆ ಮಾಡಿತು. ಅವತ್ತು ಭಾರತ ಪಾಠ ಕಲಿತು ಈ ತಾಂತ್ರಿಕವಾಗಿ ನಾವು ಮತ್ತಷ್ಟು ಬಲಿಷ್ಠ ಆಗಬೇಕು ಅನ್ನುವ ಕಾರಣಕ್ಕಾಗಿ ಇದೀಗ ಬಲಿಷ್ಠ ಆಗ್ತಾ ಇದ್ದೀವಿ. ಅದರ ಭಾಗವಾಗಿ ಆಪರೇಷನ್ ಸಿಂಧೂರ್ ನಮ್ಮ ಕಣ್ಣು ಮುಂದೆ ಇದ್ದಿದ್ದನ್ನು ನೋಡ್ತಾ ಇದ್ದೀವಿ. ಇದರ ಜೊತೆಗೆ ಲಡಾಖ್ ಗಡಿ ಮೂಲ ಸೌಕರ್ಯ ಬಲಿಷ್ಠ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಬೇಕಾದಂತಹ 4G ನೆಟ್ವರ್ಕ್ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿರುವಂತಹ ಎಲ್ಲ ರಸ್ತೆ, ನೀರಿನ ವ್ಯವಸ್ಥೆ, ಏನೇನು ಬೇಕು ಅನ್ನುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಆರ್ಟಿಕಲ್ 370 ಅಬ್ರಾಗೇಷನ್ ಆದ ನಂತರ ಲಡಾಖನ ಒಂದು ಕೇಂದ್ರಾಡಳಿತ ಪ್ರದೇಶ ಅಂತ ಗುರುತಿಸಲಾಯಿತು. ಅದಾದ ನಂತರ ಅಲ್ಲಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಭಾರತ ಸರ್ಕಾರ ಕೊಡ್ತಾ ಇದೆ. 1,100 ಕೋಟಿ ರೂಪಾಯಿ ಇತ್ತು, ಇದೀಗ 6,600 ಕೋಟಿ ರೂಪಾಯಿ ಕಳೆದ 5 ವರ್ಷದಲ್ಲಿ ಏರಿಕೆ ಆಗಿದೆ. ಅದಾದ ನಂತರ ಶಂಕರ್ಲಾ ಜೊಜಿಲಾ ಸುರಂಗ ಒಂದು 13 ಕಿಲೋಮೀಟರ್ ಆಸುಪಾಸಿನಲ್ಲಿರೋದು. ಅಂದರೆ ಯಾವುದೇ ಹವಾಮಾನ ಪರಿಸ್ಥಿತಿ ಇದ್ದಾಗಲೂ ಕೂಡ ಭಾರತೀಯ ಸೇನೆ ಅಲ್ಲಿಯ ಜನ ಮುಕ್ತವಾಗಿ ಓಡಾಡಕ್ಕೆ ಬೇಕಾದಂಥ ಒಂದು ಸುರಂಗ ಮಾರ್ಗವನ್ನು ಭಾರತೀಯ ಸರ್ಕಾರ ಅಲ್ಲಿ ತಯಾರು ಮಾಡ್ತಾ ಇದ್ದದ್ದನ್ನು ನೋಡಿದ್ದೀವಿ. ಆ ಮುಖಾಂತರ ಪಾಕಿಸ್ತಾನ ಏನು ಭಾರತದ ವಿರುದ್ಧ ಕುತಂತ್ರ ಮಾಡೋದಕ್ಕೆ ಪ್ರಯತ್ನವನ್ನು ಪಡುತ್ತೋ, ಪಾಕಿಸ್ತಾನವನ್ನು ಅದರದ್ದೇ ಅದರ ನೆಲದಲ್ಲಿ ಬಡಿಬೇಕು ಅನ್ನುವಂತಹ ಭಾಗವಾಗಿ ಭಾರತ ಒಂದು ದಿಟ್ಟ ಕ್ರಮವನ್ನು ಪಾಕಿಸ್ತಾನದ ವಿರುದ್ಧ ತೆಗೆದುಕೊಂಡಿದ್ದನ್ನು ನೋಡ್ತಾ ಇದ್ದೀವಿ. ಇದು ಜೀ ಕನ್ನಡ ನ್ಯೂಸ್ DNA 3ನೇ ಸುದ್ದಿ. ಆದರೆ ಇನ್ನು 4ನೇ ಸುದ್ದಿ ಕ್ರಿಕೆಟ್ಗೆ ಸಂಬಂಧಪಟ್ಟಂತಹ ಸುದ್ದಿ.
ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಪ್ರವಾಸದಲ್ಲಿ ಭಾರತೀಯ ತಂಡ ಸೋಲನ್ನು ಅನುಭವಿಸಿತು. ಆ ಸೋಲಿನಿಂದ ಇದೀಗ ಪುಟಿದೇಳುವ ಪ್ರಯತ್ನವನ್ನು ಭಾರತೀಯ ತಂಡ ಮಾಡ್ತಾ ಇದೆ. ಎಲ್ಲಿ ಯಂಗ್ ಇಂಡಿಯಾ ಒಂದು ಧೂಳಿಪಟವನ್ನು ಮಾಡಿದೆ ಜಿಂಬಾಬ್ವೆ ತಂಡವನ್ನು. ಹಾಗಾದರೆ ಏನೇನಾಯಿತು ಬೆಳವಣಿಗೆ? ಕೆಲವೊಂದಿಷ್ಟು ಜನ ಆಟಗಾರರು ಮತ್ತು ತಂಡವು ಕೂಡ ಒಂದು ಐತಿಹಾಸಿಕ ದಾಖಲೆಗಳನ್ನು ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ ಮಾಡಿದ್ದಾರೆ. ಹಾಗಾದರೆ ಏನೇನಾಯಿತು? ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ ಒಂದು ಹೊಸ ಯುಗ ಆರಂಭ ಆಯಿತಾ? ಏನೇನು ಬೆಳವಣಿಗೆಗಳಾಯಿತು? ಎಲ್ಲದರ ಬಗ್ಗೆಯೂ ಕೂಡ 4ನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಜಿಂಬಾಬ್ವೆಗೆ 90 ರನ್ಗಳ ಶಾಕ್ ಕೊಟ್ಟಿರೋದು. 90 ರನ್ಗಳ ಶಾಕ್ ಕೊಟ್ಟಿದ್ದಾರೆ. ಜಿಂಬಾಬ್ವೆ ವಿರುದ್ಧದ 2ನೇ T20 ಪಂದ್ಯದಲ್ಲಿ ಭಾರತಕ್ಕೆ ಭರ್ಜರಿ ಜಯ ಸಿಕ್ಕಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಇಂಗ್ಲೆಂಡ್ ವಿರುದ್ಧವೂ ಕೂಡ ಭಾರತ ತಂಡ ಕ್ಲೀನ್ ಸ್ವೀಪ್ ಮಾಡಿದ್ದಾರೆ. ಇದೀಗ ಅಂದರೆ ಭಾರತ ತಂಡ ಗೆಲುವನ್ನು ಸಾಧಿಸಿದ್ದನ್ನು ನೋಡಿದ್ದೀವಿ. ಅಂದರೆ ಇಂಗ್ಲೆಂಡ್ ಪ್ರವಾಸದಲ್ಲೂ ಕೂಡ 4-0 ಅಂತರದಿಂದ ನಾವು ಸೋತಿದ್ವಿ. ODIನಲ್ಲೂ ಕೂಡ 1-2 ಅಂತರದಿಂದ ನಾವೆಲ್ಲ ಕಳೆದುಕೊಂಡಿದ್ವಿ. ಐರ್ಲೆಂಡ್ T20 ಸರಣಿಯಲ್ಲಿ 0-2ರಿಂದ ಭಾರತಕ್ಕೆ ಸೋಲಾಗಿತ್ತು. ಇಂಗ್ಲೆಂಡ್ನಲ್ಲಿ 0.04ರಿಂದ ಸೋಲಾಗಿತ್ತು. ಇಂಗ್ಲೆಂಡ್ ಏಕದಿನ ಸರಣಿ 1-2ರಿಂದ ಸರಣಿಯನ್ನು ಕೈತಪ್ಪಿತ್ತು. ಇದೀಗ 49 ಎಸೆತಗಳಲ್ಲಿ 81 ರನ್ಗಳನ್ನು ವೈಭವ್ ಸೂರ್ಯವಂಶಿ ಬಾರಿಸಿದ್ದಾರೆ. ಅಂದರೆ ಕೊನೆಯ ಪಂದ್ಯದಲ್ಲಿ 3ನೇ T20 ಪಂದ್ಯ ಇದು. ಈ ಪಂದ್ಯದಲ್ಲಿ ಭಾರತ ಇದೀಗ ಜಯಬೇರಿ ಬಾರಿಸಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ದ್ವಿತೀಯ T20 ಎಲ್ಲ ನಡೀತು. ಆ ಪಂದ್ಯದಲ್ಲಿ 90 ರನ್ಗಳ ಭರ್ಜರಿ ಜಯ ಸಾಧಿಸಿದ್ವಿ ನಾವು. ಎರಡನೇದು ಅಂದರೆ ಇದೀಗ 193 ರನ್ಗಳ ಟಾರ್ಗೆಟನ್ನು ಟೀಮ್ ಇಂಡಿಯಾ ಕೊಟ್ಟಿತ್ತು. 20 ಓವರ್ಗಳಲ್ಲಿ 157 ರನ್ಗಳನ್ನು ಜಿಂಬಾಬ್ವೆ ತಂಡ ಪೇರಿಸ್ತು. ಆ ಮುಖಾಂತರ ಸರಣಿಯನ್ನು ಭಾರತ ತಂಡ ವಶಪಡಿಸಿಕೊಂಡಿದೆ. ವೈಭವ್ ಸೂರ್ಯವಂಶಿ ಅಬ್ಬರದ ಬ್ಯಾಟಿಂಗನ್ನು ನೋಡ್ತಾ ಇದ್ದೀವಿ. ಅಂದರೆ ಕಳೆದ ಪಂದ್ಯದಲ್ಲಿ 219 ರನ್ನೆಲ್ಲ ಗಳಿಕೆ ಮಾಡಿದ್ವಿ. ಇಶಾನ್ ಕಿಶನ್ 44 ಎಸೆತಗಳಲ್ಲಿ 6 ಬೌಂಡ್ರಿ ಎಲ್ಲ ಗಳಿಸಿದ್ರು. ಇದೀಗೆಲ್ಲ ಗೆದ್ದಿದ್ದೀವಿ ಆ ಮುಖಾಂತರ. ಇದು ಒಂದು ಭಾಗ. ಇದರ ಜೊತೆಗೆ ಏನಾಗಿದೆ ಅಂತ ಹೇಳಿದರೆ ಟೀಮ್ ಇಂಡಿಯಾಗೆ ನಂಬರ್ 1 ಪಟ್ಟ ಸಿಕ್ಕಿರೋದು. ಈಗ 3 ಪಂದ್ಯಗಳನ್ನೆಲ್ಲ ನಾವು ಗೆದ್ವಿ. ಆ ಮುಖಾಂತರ ಇಂಗ್ಲೆಂಡ್ನಲ್ಲಿ ಅದಾದ ನಂತರ ಇನ್ನೊಂದು ಪಂದ್ಯದಲ್ಲಿ ನಾವು ಸೋತಾಗಲೂ ಕೂಡ ಟೀಮ್ ಇಂಡಿಯಾಗೆ ನಂಬರ್ 1 ಪಟ್ಟ ಸಿಕ್ಕಿದೆ. ಏನೇನಾಯ್ತು ಹಾಗಾದರೆ? ICC T20 ಶ್ರೇಯಾಂಕದಲ್ಲಿ ಮತ್ತೆ ನಂಬರ್ 1 ಸ್ಥಾನಕ್ಕೇರಿದೆ. ಇಂಗ್ಲೆಂಡನ್ನು ನಾವು ಮೊದಲೇ ಸ್ಥಾನದಲ್ಲಿದ್ವಿ. ಇಂಗ್ಲೆಂಡ್ ಸ್ವಲ್ಪ ಅಂತರದಲ್ಲಿ ಮೇಲೆ ಹೋಗಿತ್ತು. ಒನ್ಸ್ ಅಗೇನ್ ಅದನ್ನು ಹಿಂದಿಕ್ಕುವ ಪ್ರಯತ್ನವನ್ನು ಭಾರತ ಮಾಡಿದೆ. ಏನಾಯ್ತು ಹಾಗಾದರೆ? 0-4 ಸರಣಿ ಸೋಲಾಯ್ತಲ್ಲ ಇಂಗ್ಲೆಂಡ್ನಲ್ಲಿ. ಹೀಗಾಗಿ ನಂಬರ್ 2ನೇ ಸ್ಥಾನಕ್ಕೆ ಹೋಗಿದ್ದೀವಿ ನಾವು. ಇದೀಗ ಒನ್ಸ್ ಅಗೇನ್ 1ನೇ ಸ್ಥಾನಕ್ಕೆ ಹೋಗಿದ್ದೀವಿ. ಭಾರತ ತಂಡದ್ದು ರೇಟ್ ಪಾಯಿಂಟ್ಸಿಂಗ್ ಎಷ್ಟಿದೆ ಅಂತ ಹೇಳಿದ್ರೆ 268.13 ಇದೆ. ಇಂಗ್ಲೆಂಡ್ ತಂಡದ್ದು 268.05 ಇದೆ. ಆಸ್ಟ್ರೇಲಿಯಾ 260 ಪಾಯಿಂಟ್ ಇದೆ. ODIದಲ್ಲಿ ನೋಡೋದಾದರೆ ಇಂಡಿಯಾ 122 ರ್ಯಾಂಕಿಂಗು, ಆಸ್ಟ್ರೇಲಿಯಾ 117 ಇದೆ ಅಂದರೆ ಪಾಯಿಂಟು, ಸೌತ್ ಆಫ್ರಿಕಾದ 111 ಇದೆ ಅಂದರೆ 111 ರೇಟಿಂಗ್ ಪಾಯಿಂಟ್ ಇದೆ. ಆ ಮುಖಾಂತರ ಟೆಸ್ಟ್ ಕ್ರಿಕೆಟ್ನಲ್ಲೂ ಕೂಡ ನಾವು 2ನೇ ಸ್ಥಾನದಲ್ಲಿದ್ದೀವಿ. ODIದಲ್ಲಿ ಫಸ್ಟ್ ಇದ್ದೀವಿ. ಅದರ ಜೊತೆಗೆ T20ಯಲ್ಲೂ ಕೂಡ ನಾವು ಫಸ್ಟ್ ಇರೋದನ್ನು ನೋಡ್ತಾ ಇದ್ದೀವಿ. ಅಂದರೆ ಇಂಗ್ಲೆಂಡ್ನಲ್ಲಿ ಸೋತಂತಹ ಸಮಯದಲ್ಲಿ 2ನೇ ಸ್ಥಾನಕ್ಕೆ ಹೋಗಿದ್ದೀವಿ. ಒನ್ಸ್ ಅಗೇನ್ ಅದನ್ನು ಪಡೆದುಕೊಳ್ಳೋ ಪ್ರಯತ್ನವನ್ನು ಭಾರತ ಮಾಡಿದೆ. ಇವೆಲ್ಲದರ ಜೊತೆಗೆ ಟೀಮ್ ಇಂಡಿಯಾ ಒಂದು ದಾಖಲೆಯನ್ನು ಬರೆದಿದೆ. ವಿಶ್ವ ದಾಖಲೆಯನ್ನು ಬರೆದಿದೆ ಟೀಮ್ ಇಂಡಿಯಾ. T20 ಇತಿಹಾಸದಲ್ಲಿ 52ನೇ ಬಾರಿಗೆ 200+ ರನ್ಗಳನ್ನು ಭಾರತ ತಂಡ ಗಳಿಸುವ ಮುಖಾಂತರ ಒಂದು ದಾಖಲೆಯನ್ನು ಬರೀತು. 2026 ಒಂದೇ ವರ್ಷದಲ್ಲಿ 9 ಬಾರಿ 200ಕ್ಕೂ ಅಧಿಕ ರನ್ಗಳನ್ನು ಗಳಿಸಿ ತನ್ನದೇ ದಾಖಲೆಯನ್ನು ಟೀಮ್ ಇಂಡಿಯಾ ಸರಿಗಟ್ಟಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 52ನೇ ಬಾರಿಗೆ 200ಕ್ಕೂ ಹೆಚ್ಚು ರನ್ಗಳನ್ನು ಭಾರತ ತಂಡ ಗಳಿಸಿತು. 5 ವಿಕೆಟ್ ನಷ್ಟಕ್ಕೆ 219 ನಾವು ಕಳೆದ ಮ್ಯಾಚ್ನಲ್ಲಿ ಗಳಿಸಿದ್ವಿ. ಭಾರತ 52 ಬಾರಿ ಈ ರನ್ಗಳನ್ನು ಗಳಿಸಿರೋದು. ಆಸ್ಟ್ರೇಲಿಯಾ 37 ಬಾರಿ ಗಳಿಸಿದೆ. ಇಂಗ್ಲೆಂಡ್ 30 ಬಾರಿ, ದಕ್ಷಿಣ ಆಫ್ರಿಕಾ 29 ಬಾರಿ ಗಳಿಸಿದೆ. ನ್ಯೂಜಿಲೆಂಡ್ 28 ಬಾರಿ ಗಳಿಸಿದ್ದನ್ನು ನೋಡ್ತಾ ಇದ್ದೀವಿ. ಅಂದರೆ 2ನೇ ತಂಡದಲ್ಲಿರುವಂಥ ಆಸ್ಟ್ರೇಲಿಯಾ ತಂಡಕ್ಕಿಂತಲೂ ಕೂಡ ಭಾರತ ತಂಡ 37 ಪಂದ್ಯಗಳಿಂದ ಮುಂದಿರೋದನ್ನು, ಅಂದರೆ 37 ಬಾರಿ ಅವರೇನು ಗಳಿಸಿದ್ದಾರೆ ಅದಕ್ಕಿಂತ 15 ಪಂದ್ಯಗಳನ್ನು ನಾವೆಲ್ಲ ಮುಂದಿದ್ದೀವಿ. ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ ಜಿಂಬಾಬ್ವೆ ವಿರುದ್ಧವೇ ಅತಿ ಹೆಚ್ಚು ಬಾರಿ, ಅಂದರೆ 6 ಬಾರಿಗಿಂತ ಅಧಿಕ ನಾವು 200+ ರನ್ಗಳನ್ನು ಗಳಿಸಿದ್ದು ಇದರಲ್ಲಿ ವಿಶೇಷ. ಇದು ಒಂದು ಭಾಗ. 2024ರಲ್ಲಿ 200+ ಗಳಿಸಿವಿ. ಅದೇ ದಾಖಲೆಯನ್ನು ಭಾರತ ತಂಡ ಇದೀಗ ಮುರಿದು 2026ರಲ್ಲಿ ಮತ್ತೊಮ್ಮೆ ಗಳಿಸಿದ್ದಾರೆ. ಮತ್ತೊಂದು ಕಡೆ ತಿಲಕ್ ವರ್ಮಾ ಅಬ್ಬರಿಸಿದ್ದಾರೆ. ಕೇವಲ 29 ಎಸೆತಗಳಲ್ಲಿ 60 ರನ್ಗಳನ್ನು ಸಿಡಿಸಿದ್ರು ಉಪನಾಯಕ ತಿಲಕ್ ವರ್ಮಾ. T20 ಅಂತಾರಾಷ್ಟ್ರೀಯ ರನ್ಗಳ ಪಟ್ಟಿಯಲ್ಲಿ MS ಧೋನಿ ದಾಖಲೆಯನ್ನು ಇದೀಗ ಅವರು ಬ್ರೇಕ್ ಮಾಡಿದ್ದಾರೆ. MS ಧೋನಿ ದಾಖಲೆಯನ್ನು ಅವರು ಬ್ರೇಕ್ ಮಾಡಿದರು. ಉಪನಾಯಕ 29 ಎಸೆತಗಳಲ್ಲಿ 60 ರನ್ನನ್ನು ಬಾರಿಸಿದರು. ಮೊದಲ ಪಂದ್ಯದಲ್ಲಿ ಸ್ವಲ್ಪ ವೈಫಲ್ಯ ಕಂಡಿದ್ರು. ಇದಕ್ಕೆ ಕಮ್ಬ್ಯಾಕ್ ಆದರು ಅವರು. 60 ರನ್ನು, 29 ಬಾಲು, 206 ಸ್ಟ್ರೈಕ್ ರೈಟು, 4 ಬೌಂಡ್ರಿ ಸಿಡಿಸಿದ್ರು, 4 ಸಿಕ್ಸರನ್ನೆಲ್ಲ ಸಿಡಿಸಿದ್ರು. 23 ಎಸೆತಗಳಲ್ಲಿ ತಮ್ಮ ಅರ್ಧಶತಕವನ್ನು ಪೂರೈಸುವ ಮುಖಾಂತರ ಪ್ರಸಕ್ತ ವರ್ಷದಲ್ಲಿ ಅತ್ಯಂತ ವೇಗದ 50ಯನ್ನು ದಾಖಲು ಮಾಡಿದಂಥ ವ್ಯಕ್ತಿ ಎನ್ನುವಂಥ ಕೀರ್ತಿಗೆ ಭಾಜನರಾದರು. MS ಧೋನಿ 98 ಪಂದ್ಯಗಳ T20 ಅಂತಾರಾಷ್ಟ್ರೀಯ ಋತುಂಜಯದಲ್ಲಿ 1617 ರನ್ ಗಳಿಸಿದ್ರು. ಅವರ ದಾಖಲೆಯನ್ನು ಮುರಿದ್ರು. ಸುರೇಶ್ ರೈನಾ 78 ಪಂದ್ಯಗಳಿಂದ 1605 ರನ್ ಗಳಿಕೆ ಮಾಡಿದ್ರಂತೆ. ಇದೀಗ ಇವರು 58 ಪಂದ್ಯಗಳಿಂದ 1634 ರನ್ಗಳನ್ನು ಗಳಿಕೆ ಮಾಡಿದ್ದಾರೆ.
ರೋಹಿತ್ ಶರ್ಮಾ 4,231 ಇದೆ, ಕೊಹ್ಲಿ 4,188, ಅದಾದ ನಂತರ ಹಾರ್ದಿಕ್ ಪಾಂಡ್ಯ 1,644 ಇತ್ತು. ಈಗ 7ನೇ ಸ್ಥಾನಕ್ಕೆ ಇದೀಗ ತಿಲಕ್ ವರ್ಮಾ ಅವರು ಬಂದಿರು. ಇದರ ಜೊತೆಗೆ ಮತ್ತೊಂದು ಏನಾಗಿದೆ ಅಂತ ಹೇಳಿದರೆ ಬಾಲಿಂಗ್ ವಿಚಾರದಲ್ಲಿ ಅಭಿಷೇಕ್ ಶರ್ಮಾ ಸ್ಪಿನ್ ಜಾಲ, ಬಾಲಿಂಗ್ ಪವರ್, ಬ್ಯಾಟಿಂಗ್ ಮೇನಲ್ಲಿ ಬಾಲಿಂಗ್ನಲ್ಲೂ ಕೂಡ ಅಭಿಷೇಕ್ ಶರ್ಮಾ ಎಲ್ಲ ಮಿಂಚಿದ್ರು. 3 ವಿಕೆಟನ್ನು ತೆಗೆದುಕೊಂಡಿದ್ದಾರೆ. ಪಾದಾರ್ಪಣೆ ಪಂದ್ಯದಲ್ಲಿ 2 ವಿಕೆಟನ್ನು ಪಡೆದು ಯಶ್ ಠಾಕೂರ್ ಎಲ್ಲ ಮಿಂಚಿದ್ರು. ಜಿಂಬಾಬ್ವೆಯನ್ನು 120 ರನ್ಗಳಿಗೆಲ್ಲ ಕಟ್ಟಿ ಹಾಕಿತು ಭಾರತ. 2ನೇ ಪಂದ್ಯದಲ್ಲಿ ಅಪ್ಡೇಟನ್ನು ಕೊಡ್ತಾ ಇದ್ದೀವಿ. ಈಗ 3ನೇ ಪಂದ್ಯದಲ್ಲೂ ಕೂಡ ಭಾರತ ತಂಡ ಗೆದ್ದಿದ್ದನ್ನು ಇವನ್ನೆಲ್ಲ ನೋಡ್ತಾ ಇದ್ದೀರಿ. ಸವಾಲಿನ ಗುರಿಯನ್ನು ಬೆನ್ನಟ್ಟುವಲ್ಲಿ ಜಿಂಬಾಬ್ವೆ ಬ್ಯಾಟರ್ಗಳು ಆ ಪಂದ್ಯದಲ್ಲೂ ಕೂಡ ವಿಫಲರಾದರು. ಇದೀಗ ಒನ್ಸ್ ಅಗೇನ್ ಇದರಲ್ಲೂ ಕೂಡ ವಿಫಲರಾಗಿದ್ದಾರೆ. ಆಲ್ರೌಂಡರ್ ಪ್ರದರ್ಶನದ ಮುಖಾಂತರ ಶ್ರೇಯಸ್ ಅಯ್ಯರ್ ಪಡೆ ಇದೀಗ ಸರಣಿ ವಶಕ್ಕೆ ಪಡೆದುಕೊಂಡಿದೆ. ಆ ಮುಖಾಂತರ 193 ರನ್ಗಳನ್ನು ಭಾರತ ತಂಡ ಇದೀಗ 3ನೇ ಪಂದ್ಯದಲ್ಲಿ ಕೊಟ್ಟಿತ್ತು. ಇದೀಗ 20 ಓವರ್ಗಳಲ್ಲಿ ಕೇವಲ 157 ರನ್ಗಳಿಗೆ ಜಿಂಬಾಬ್ವೆ ತಂಡ ಅಷ್ಟಕ್ಕೆ ಸೀಮಿತ ಆಗಿದೆ. ವೈಭವ್ ಸೂರ್ಯವಂಶಿ ಅಬ್ಬರದ ಬ್ಯಾಟಿಂಗನ್ನು ನಡೆಸಿದ್ದನ್ನು ನೋಡ್ತಾ ಇದ್ದೀವಿ. 49 ಎಸೆತಗಳಲ್ಲಿ ವೈಭವ್ ಸೂರ್ಯವಂಶಿ 81 ರನ್ಗಳನ್ನು ಪೇರಿಸಿದ್ದಾರೆ. ಇದು ಕ್ರಿಕೆಟ್ಗೆ ಸಂಬಂಧಪಟ್ಟಂಥ ಬೆಳವಣಿಗೆ. ಇನ್ನು DNA ಕೊನೆಯ ಸುದ್ದಿ ಮಳೆಗೆ ಸಂಬಂಧಪಟ್ಟಂತಹ ಸುದ್ದಿ ಇದೆ. ಈ ವರುಣನ ವಿಚಾರ ಅಥವಾ ಮಳೆಯ ವಿಚಾರದಲ್ಲಿ ಯಾವಾಗಲೂ ಕೂಡ ದ್ವಂದ್ವದ ನಿಲುವು. ಮಳೆ ಆಗುತ್ತೆ ಅಂತ ಹೇಳ್ತಾರೆ, ಮಳೆ ಆಗಲ್ಲ. ಮಳೆ ಆಗಲ್ಲ ಅಂತ ಹೇಳ್ತಾರೆ, ಮಳೆ ಆಗುತ್ತೆ. ಕರಾವಳಿಯಲ್ಲಿ ಮಳೆ ಆಗುತ್ತೆ ಅನ್ನುವಂಥ ಲಕ್ಷಣ ನೀವು ಕರಾವಳಿ ಜನರಿಗೆ ಹೋಗಿ ಕೇಳಿದರೆ ಕಳೆದ ಬಾರಿಗಿಂತ ಈ ಬಾರಿ ಮಳೆ ಕಡಿಮೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನಾವು ಪ್ರತಿ ವರ್ಷ ಮಳೆಗಾಲ ಬಂದರೆ ಮನೆಯಿಂದ ಹೊರಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನೇತ್ರಾವತಿ, ಕುಮಾರಧಾರ ಎಲ್ಲ ನದಿಗಳು ತುಂಬಿ ಹರಿತಾ ಇತ್ತು. ಇವತ್ತು ಆ ಪರಿಪ್ರಮಾಣದಲ್ಲಿ ನದಿಯಲ್ಲಿ ನೀರು ಸಿಗ್ತಾ ಇಲ್ಲ ಅಂತ ಕರಾವಳಿಯ ಜನ ಮಾತಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಉತ್ತರ ಕರ್ನಾಟಕದಲ್ಲಿ ಮರು ಬಿತ್ತನೆ ಇತ್ಯಾದಿ ಆಗ್ತಾ ಇದೆ. ಮಳೆಯ ಅಭಾವ ರಾಜ್ಯದ 25 ಜಿಲ್ಲೆಗಳಲ್ಲಿ ಕಾಣಿಸ್ಕೊಂಡಿದ್ದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಏನಾಯಿತು ಡೀಟೇಲ್ಸ್ ನೋಡೋಣ. ಚಂಡುಮಾರುತದ ಸುಳಿ ಜುಲೈ 31ರವರೆಗೆ ಮಳೆ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗ್ತಾ ಇದೆ. ರಾಜ್ಯಕ್ಕೆ ಒಂದು ಸೈಕ್ಲೋನ್ ಎಫೆಕ್ಟ್ ಅಂತ ಹೇಳ್ತಿದ್ದಾರೆ. ಅಂದರೆ ಚಂಡಮಾರುತ ಆಗಬಹುದು, ವಾಯುಭಾರ ಕುಸಿತ ಆಗ್ತಾ ಇದೆ, ಈ ಕಾರಣಕ್ಕಾಗಿ ಮಳೆ ಅಂತ. ಜುಲೈ 31ರ ತನಕ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ರಾಜಸ್ಥಾನದಿಂದ ಒಡಿಶಾದ ತನಕ ಮಾನ್ಸೂನ್ ಟ್ರಫ್ನ ಪ್ರಭಾವ ಎಲ್ಲ ಹರಡಿಕೊಂಡ್ಬಿಟ್ಟಿದೆ. ಸಮುದ್ರ ಮಟ್ಟದಿಂದ 9.4 ಕಿಲೋಮೀಟರ್ ಎತ್ತರಕ್ಕೆ ಚಂಡುಮಾರುತದ ಪರಿಚಲನೆ ಎಲ್ಲ ಜಾಸ್ತಿ ಆಗಿದೆ ಅಂತೆ, ವಿಸ್ತರಣೆ ಆಗಿದೆ. ಹಾಗೆ ಮುಂದಿನ 2-3 ದಿನಗಳಲ್ಲಿ ಇಡೀ ರಾಜ್ಯದಾದ್ಯಂತ ತೀವ್ರಗೊಳ್ಳುವಂತಹ ಮಳೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಕಳೆದ 4 ದಿನಗಳಿಂದ ಮಳೆ ಆಗ್ತಾ ಇದೆ. ಇದೀಗ ಒನ್ಸ್ ಅಗೇನ್ ಅದು ಮತ್ತಷ್ಟು ಜಾಸ್ತಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ಕರಾವಳಿ ಮತ್ತು ಮಲೆನಾಡಿಗೆ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿರೋದು. ಕರಾವಳಿ ಮತ್ತು ಮಲೆನಾಡಿಗೆ ಹೈ ಅಲರ್ಟ್ ಕೊಟ್ಟಿದ್ದಾರೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಆಗಬಹುದು ಎನ್ನುವಂಥ ಎಚ್ಚರಿಕೆಯನ್ನು ಕೊಡಲಾಗಿದೆ. ಕರಾವಳಿಯಲ್ಲಿ ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸಬಹುದು ಅನ್ನುವಂಥ ಲೆಕ್ಕಾಚಾರಗಳಿದೆ. ಮಲೆನಾಡಿನ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗಿನಲ್ಲಿ ವರುಣನ ಅಬ್ಬರ ದೊಡ್ಡ ಮಟ್ಟದಲ್ಲಿ ಆಗಬಹುದು ಅಂತ ಹೇಳ್ತಿದ್ದಾರೆ. ಎಲ್ಲೆಲ್ಲಿ ಗುಡ್ಡ ಕುಸಿತದ ಭೀತಿ ಇದೆ, ಎಲ್ಲೆಲ್ಲಿ ಗುಡ್ಡ ಕುಸಿತ ಆಗಬಹುದು ಎನ್ನುವಂತಹ ಮುನ್ಸೂಚನೆಗಳಿದೆ. ಹೀಗಾಗಿ ಅಲ್ಲಿಯ ಜನ ಬೇರೆ ಕಡೆಗಳೆಲ್ಲ ಸ್ಥಳಾಂತರ ಆಗಬೇಕು, ಅಲ್ಲಿ ಓಡಾಡುವಂಥ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದರೆ ಇತ್ತೀಚೆಗೆ ಕೇರಳಂನಲ್ಲಿ ಆದಂತಹ ಪ್ರಕರಣ ನಮ್ಮ ಕಣ್ಮುಂದೆ ಇದೆ. ಒಂದು ಸೇತುವೆಯನ್ನು ಕಟ್ಟುವಂತಹ ಸಮಯದಲ್ಲಿ ಅಲ್ಲಿ ತೆಗೆದಿಟ್ಟಿದ್ದಂತಹ ಮಣ್ಣು ಏಕಾಏಕಿಯಾಗಿ ಕುಸಿತ ಆಗಿ ಅಲ್ಲಿ ಜನ ಮೃತಪಟ್ಟಿದ್ದನ್ನು ನೋಡಿದ್ದೀವಿ. ಹೀಗಾಗಿ ಆ ಘಟನೆಗಳು ಕರ್ನಾಟಕದಲ್ಲಿ ಆಗಬಾರದು ಅನ್ನುವ ಕಾರಣಕ್ಕಾಗಿ ಎಲ್ಲೆಲ್ಲಿ ಭೂಕುಸಿತದ ಒಂದು ಭೀತಿ ಇದೆ ಅಲ್ಲಿಯ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಈ ಮೀನುಗಾರರಿಗೆ ಪದೇ ಪದೇ ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಹವಾಮಾನ ಇಲಾಖೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಆ ಮುಖಾಂತರ ಯಾವುದೇ ಕಾರಣಕ್ಕಾಗಿಯೂ ಕೂಡ ಮೀನುಗಾರರು ಸಮುದ್ರಕ್ಕೆ ಇಳಿಬಾರದು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಚಂಡುಮಾರುತದ ಈ ಭೀತಿ ಇರೋದರಿಂದ ಸಮುದ್ರದ ಅಲೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಬರಬಹುದು. ಕೆಲವೊಂದಿಷ್ಟು ಸಮಯದಲ್ಲಿ ಅಹಿತಕರ ಘಟನೆಗಳೆಲ್ಲ ಆಗಬಹುದು. ಈ ಕಾರಣಕ್ಕಾಗಿ ಎಚ್ಚರಿಕೆಯಿಂದ ಇರಬೇಕು ಎನ್ನುವಂತಹ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಹಾರಂಗಿ ಜಲಾಶಯ ಬಹುತೇಕ ಭರ್ತಿಯಾಗಿರೋ ಘಟನೆ. ಹಾರಂಗಿ ಜಲಾಶಯ ಭರ್ತಿಯಾಗಿದೆ. ನಾವು ಕಳೆದ ಇದೇ ಜೂನ್ ಎಂಡಲ್ಲಿ ಏನು ಹೇಳ್ತಾ ಇದ್ವಿ, ಕರ್ನಾಟಕದ ಜಲಾಶಯಗಳಲ್ಲಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಒಳ ಹರಿವಿನಗಿಂತಲೂ ಕೂಡ ತಾಪಮಾನ ಹೆಚ್ಚಳ ಆಗಿದ್ದಕ್ಕೆ ಜಲಾಶಯದಲ್ಲಿರುವಂಥ ನೀರಿನ ಪ್ರಮಾಣ ಆವಿಯಾಗಿ ಹೋಗ್ತಾ ಇದೆ ಎನ್ನುವಂತಹ ಸುದ್ದಿಗಳೆಲ್ಲ ವರದಿಗಳೆಲ್ಲ ಬಂದಿತ್ತು. ಇದೀಗ ಜಲಾಶಯಗಳು ಭರ್ತಿ ಆಗ್ತಾ ಇದೆ. ಕೊಡಗಿನಲ್ಲಿ ಮಳೆ ಅಬ್ಬರ ಆಯಿತು, ಹಾರಂಗಿ ಜಲಾಶಯ ಭರ್ತಿ ಆಗ್ತಾ ಇದೆ. 4000 ಕ್ಯೂಸೆಕ್ ನೀರನ್ನು ನದಿಗೆ ಬಿಟ್ಟಿದ್ದಾರೆ ಜಲಾಶಯದಿಂದ. ಹಾರಂಗಿಯಿಂದ KRS ಜಲಾಶಯದತ್ತ ನೀರು ಮುನ್ನುಗ್ತಾ ಇದೆ. ಹೀಗಾಗಿ ನದಿ ಪಾತ್ರದ ನಿವಾಸಿಗಳಿಗೆ ಜಾಗೃತವಾಗಿರಬೇಕು ಅಂತ ಅಧಿಕಾರಿಗಳು ಸೂಚನೆ ಕೊಟ್ಟರು. ಜಮೀನುಗಳೆಲ್ಲ ಒಣಗಿ ಹೋಗ್ತಾ ಇತ್ತು, ಜೀವ ಕಳೆ ಬಂದಿದೆ. ಈ KRS, ಹಾರಂಗಿ, ಇಲ್ಲೆಲ್ಲ ಹೇಮಾವತಿ ಇವೆಲ್ಲವೂ ಕೂಡ ಜಾಸ್ತಿ ಇದೆ. ನಮಗೊಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ತಮಿಳುನಾಡಿನ ಖ್ಯಾತೆ ಬರಲ್ಲ ನಮಗೆ.
ಮಂಡ್ಯ, ಮದ್ದೂರು ಈ ಭಾಗದ ರೈತರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಮನವಿ ಕೊಟ್ಟರು ಅವರು, ನಮ್ಮ ಬೆಳೆಗಳಿಗೆ ಒಂದು ಬಾರಿ ಆದರೂ ಕೂಡ ನೀವು ನೀರು ಕೊಡಬೇಕು, ಇಲ್ಲಾಂದರೆ ಬೆಳೆಗಳೇ ಒಣಗಿ ಹೋಗ್ಬಿಡ್ತವೆ ಅಂತ. ಆದರೆ ಸರ್ಕಾರ ಹೇಳ್ತು ಇಲ್ಲ, ನಾವು ಯಾವುದೇ ಕಾರಣಕ್ಕಾಗಿ ಬೆಳೆಗಳಿಗೆ ಕೊಡಲ್ಲ, ನಾವು ಕುಡಿಯುವ ನೀರಿಗಾಗಿ ಮಾತ್ರ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತ. ಆದರೆ ಇದೀಗ ಮಳೆಯ ಪ್ರಮಾಣ ಜಾಸ್ತಿ ಆಗ್ತಾ ಇರೋದ್ರಿಂದ, ಮಳೆಯ ಹೆಚ್ಚಳದಿಂದ ಜಲಾಶಯಗಳ ಭರ್ತಿ ಆದರೆ ನಾವು ತಮಿಳುನಾಡಿಗೆ ಪ್ರತಿ ತಿಂಗಳೂ ಕೂಡ ಕೊಡಬೇಕಾದಂತಹ TMC ಲೆಕ್ಕದಲ್ಲಿ ಏನು ನೀರಿದೆ, ಅದು ಬಿಳಿಗೊಂಡ್ಲು ಜಲಾಶಯದಿಂದ ನಾವು ಅವರಿಗೆ ನೀರೇನು ಬಿಡಬೇಕು ಆ ನೀರನ್ನು ಸಲೀಸಾಗಿ ಬಿಡಬಹುದು. ಅದರ ಜೊತೆಗೆ ನಮ್ಮ ರೈತರಿಗೂ ಕೂಡ ನೀರನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಜಲಾಶಯಗಳ ಭರ್ತಿಗಳು ಏನೇನಾಗುತ್ತೆ, ಮಳೆ ಒಂದು ಸೆಕೆಂಡ್ ಸ್ಥಗಿತ ಆಗುತ್ತಾ, ಕಂಟಿನ್ಯೂ ಆಗುತ್ತಾ, ಕಾದು ನೋಡೋಣ. ಇವೆಲ್ಲದರ ಜೊತೆಗೆ ರಾಜ್ಯದ 25 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಎನ್ನುವಂಥ ಸುದ್ದಿ. ಭೂಮಿ ಬಿರುಕು ಬಿಡ್ತಾ ಇದೆ, ಮಳೆ ಆಗ್ತಾ ಇಲ್ಲ, ಬಿತ್ತಿದ ಬೆಳೆಗಳು ಮೊಳಕೆ ಹೊಡಿತಾ ಇಲ್ಲ, ಹಾಳಾಗಿ ಹೋಗ್ತಾ ಇದೆ ಭೂಮಿಯಲ್ಲಿ. ಕಷ್ಟಪಟ್ಟು ರೈತ ಸಾಲ ಸೂಲ ಮಾಡ್ಕೊಂಡು ಬಂದು ಬೀಜ ಗೊಬ್ಬರ ಎಲ್ಲವನ್ನು ತೆಗೆದುಕೊಂಡು ಬಂದು ಬಿತ್ತಿದ್ದಾನೆ, ಆದರೆ ಮಳೆ ಆಗ್ತಾ ಇಲ್ಲ ಅನ್ನುವಂಥ ವರದಿ. 25 ರಾಜ್ಯಗಳು, 31 ಜಿಲ್ಲೆಗಳ ಪೈಕಿ 25 ರಾಜ್ಯಗಳು 20% ಮಳೆ ಕೊರತೆ ಆಗ್ತಾ ಇದೆ. 20% ಮಳೆ ಎಲ್ಲ ಭಾಗಗಳು. ಅದರಲ್ಲಿ ನೀವು ಅದು ಕಿತ್ತೂರು ಕರ್ನಾಟಕ ಭಾಗ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ನಾವೇನು ಕರಿತೀವಿ ಆ ಭಾಗದ ಜಿಲ್ಲೆಗಳು. ಮೈಸೂರಿನಲ್ಲಿ 57%, ಹಾವೇರಿಯಲ್ಲಿ 50% ಮಳೆ ಅಭಾವ ಆಗ್ತಾ ಇದೆ. ಇದೇ ಹಾವೇರಿಯ ಶಿಗ್ಗಾಂವ್ ಸವಣೂರು ಆಗಿರ್ಬೋದು, ಹಾವೇರಿಯ ರಾಣೆಬೆನ್ನೂರು ಆಗಿರ್ಬೋದು, ಹಾನಗಲ್ಲು, ಬ್ಯಾಡಗಿ ಇಲ್ಲೆಲ್ಲ ಭಾಗಗಳಲ್ಲೂ ಕೂಡ ಅಲ್ಲಿಯ ಸಂಸದರು ಮತ್ತು ಶಾಸಕರು ಸೇರಿಕೊಂಡು ಮೋಡ ಬಿತ್ತನೆ ಮಾಡಿದರು. ಈ ಮೋಡ ಬಿತ್ತನೆ ಆದಂತಹ ಸಮಯದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಸ್ವಲ್ಪ ಮಳೆ ಆಯಿತು, ಒಂದು ಸೆಕೆಂಡ್ ಅದು ಸ್ಥಗಿತ ಆಗಿದ್ದು ನೋಡಿದ್ವಿ. ಹೀಗಾಗಿ 50% ಮಳೆ ಕೊರತೆ ಆಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾತ್ರ ಎಷ್ಟು ಮಳೆ ಆಗಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿನ ಮಳೆ ದಾಖಲಾಗಿದೆ ಎನ್ನುವಂಥ ವರದಿಗಳು ಬರ್ತಾ ಇದೆ. ರಾಜ್ಯದಲ್ಲಿ 35% ಮಳೆ ಕೊರತೆ ಆಗ್ತಾ ಇದ್ದದನ್ನು ನೋಡ್ತಾ ಇದ್ದೀವಿ. ಜಲಾಶಯಗಳು ತುಂಬಿದ್ರೂ ಕೂಡ ಒಳನಾಡಿನ ಜಿಲ್ಲೆಗಳಲ್ಲಿ ಅನ್ನದಾತನ ಆತಂಕ ಎದುರಾಗ್ತಾ ಇದೆ. ಯಾಕಂದರೆ ಮಳೆ ಜೂನ್ ತಿಂಗಳಲ್ಲಿ ಬರಲಿಲ್ಲ, ಜುಲೈ ಮೊದಲ ವಾರದಲ್ಲಿ ಬಂತು, 2ನೇ ವಾರದಲ್ಲಿ ಕೈ ಕೊಡ್ತು, 3ನೇ ವಾರದಲ್ಲಿ ಸ್ವಲ್ಪ ಬಂತು, ಇದೀಗ ಒಂದು ಸೆಕೆಂಡ್ ಸ್ಥಗಿತ ಆಗಿದ್ದ ನೋಡ್ತಾ ಇದ್ದೀವಿ. ಹೀಗಾಗಿ ಏರುಪೇರು ಆಗ್ತಾ ಇದೆ, ಮಳೆ ಬರುವಂಥದ್ದು ಹೋಗುವಂಥದ್ದು ಇದು ಏರುಪೇರು ಆಗ್ತಾ ಇದೆ. ಹೀಗಾಗಿ ರೈತರಿಗೆ ದೊಡ್ಡ ಮಟ್ಟದ ಆತಂಕ ಎದುರಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ಜೊತೆಗೆ ಏಷ್ಯಾದ ಮೊದಲ ಸ್ಥಾವರಕ್ಕೆ ನೀರಿಲ್ಲ ಎನ್ನುವಂತಹ ಆತಂಕಕಾರಿ ವಿಚಾರ ಬರ್ತಾ ಇರೋದು. ಇದು 25 ಜಿಲ್ಲೆಗಳದ್ದಾದರೆ ಇದರ ಜೊತೆಗೆ ಏಷ್ಯಾದ ಮೊದಲ ಸ್ಥಾವರ ಕಾವೇರಿ ನದಿ ಬರಿದಾದ ಹಿನ್ನೆಲೆ ವಿದ್ಯುತ್ ಉತ್ಪಾದನೆ ಸಂಪೂರ್ಣವಾಗಿ ಬಂದಾಗಿದೆ. ಮಂಡ್ಯದ ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರದಲ್ಲಿ ಟರ್ಬೈನ್ಗಳು ನಿಂತುಬಿಟ್ಟಿದೆ. ಯಾಕಂದರೆ ವಿದ್ಯುತ್ ಉತ್ಪಾದನೆಗೆ ನೀರು ಬೇಕು, ನೀರಿಲ್ಲ, ಜಲಾಶಯದ ಮಟ್ಟ ಕಡಿಮೆ ಇರೋದು, ಈಗೇನೋ ಮಳೆ ಆಗ್ತಾ ಇದೆ. ಉತ್ಪಾದನೆಯನ್ನು ಆರಂಭ ಮಾಡಬೇಕು ಅಂತ ಹೇಳಿದರೆ ಪ್ರತಿನಿತ್ಯ 1450 ಕ್ಯೂಸೆಕ್ ನೀರು ಬೇಕಾದಂಥ ಅನಿವಾರ್ಯತೆ ಇದೆ. ಆ ಪರಿಪ್ರಮಾಣದಲ್ಲಿ ನೀರು ಸಿಗ್ತಾ ಇಲ್ಲ, ಒಳಹರಿವಿನ ಪ್ರಮಾಣ ಕಡಿಮೆ ಆಗಿದೆ. ಕಳೆದ 1.5 ತಿಂಗಳಿಂದ ಯಾವುದೇ ವಿದ್ಯುತ್ ಉತ್ಪಾದನೆ ಆಗದೆ ಸ್ಥಾವರ ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ. ಹಲವು ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ಪರಿಸ್ಥಿತಿ ಶಿವನ ಸಮುದ್ರ ಜಲ ಈ ಸ್ಥಾವರಕ್ಕೆ ಬಂದಿದೆ ಎನ್ನುವಂತಹ ವರದಿಗಳು ಬರ್ತಾ ಇದೆ. ಹೀಗಾಗಿ ಸರ್ಕಾರಗಳಿಗೆ ಅನೇಕ ಜನ ತಜ್ಞರು ಅನೇಕ ಬಾರಿ ಎಚ್ಚರಿಕೆ ಕೊಟ್ಟಿದ್ದೆ ನೋಡಿದೆ. ಯಾಕಂದರೆ ಲೋಡ್ ಶೆಡ್ಡಿಂಗ್ ಮಾಡ್ತಾರೆ, ವಿದ್ಯುತ್ ಉತ್ಪಾದನೆ ಕಡಿಮೆ ಆಗುತ್ತೆ, ಅದಾದ ನಂತರ ಲೋಡ್ ಶೆಡ್ಡಿಂಗ್ಗಳು ಬರುತ್ತೆ, ನೀರಿನ ಅಭಾವ ಉಂಟಾದರೆ ಇತ್ಯಾದಿ ಅಂತ. ಅದರ ಭಾಗವಾಗಿ ಇದೀಗ ಕಾವೇರಿ ನದಿ ಬರಿದಾದ ಹಿನ್ನೆಲೆ ಶಿವನ ಸಮುದ್ರ ಸ್ಥಾವರಕ್ಕೆ ಇಂಥದ್ದೊಂದು ಪರಿಸ್ಥಿತಿ ಬಂದಿದೆ ಅನ್ನುವಂಥ ವರದಿಗಳು ಬರ್ತಾ ಇದೆ. ಹೀಗಾಗಿ ಮಳೆಯ ಆಟ ಏನಾಗುತ್ತೆ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.